ಎಲ್ಲರಿಗೂ ನಮಸ್ತೆ. ಪ್ರೆಸ್ ಅವ್ರಿಗೆ, ನಮ್ಮ ಮಾಧ್ಯಮ ಮಿತ್ರರಿಗೆ ನನ್ನ ಜೀವದ ನಮಸ್ಕಾರಗಳು. ನನಗೆ ಫಸ್ಟ್ ಮೂವಿಯಲ್ಲೂ ಸೂರ್ಯಣ್ಣ ಅಮ್ಮು ಅಂತ ಕ್ಯಾರೆಕ್ಟರ್ ಕೊಟ್ಟವ್ರೆ. ಫಸ್ಟ್ ಪಿಕ್ಚರಲ್ಲಿ ಮಾರಿಗುಡ್ಡದ ಗಡ್ಡದಾರಿಯಲ್ಲೂ ಗೌರಿ ಅಂತ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ. ಹಾಗೆ ಸಂಭ್ರಮ ಅಕ್ಕಗೆ, ಚಿತ್ರ ಈ ಸೂರ್ಯಣ್ಣ ಏನಾಗಬೇಕಮ್ಮ ನಿಮಗೆ? ಸೂರ್ಯಣ್ಣ ಆಚೆ ಸೂರ್ಯಣ್ಣ ಆಗಬೇಕು. ಮನೆ ಒಳಗಡೆ, ಸ್ಕೂಲ್ ಒಳಗಡೆ ಎಲ್ಲೋದ್ರೂ ಆಟೋ ಡ್ರೈವರ್ ದಿನೇಶ್ ಕುಮಾರೇ ಆಗಬೇಕು. ಅಲ್ಲ ಕಣಮ್ಮ, ಈಗ ಸೂರ್ಯಣ್ಣ ನಿಂಗೇನಾಗಬೇಕು? ಪಾಪ ಇವಳು ಸ್ಪೀಚ್ ಬ್ರೇಕ್ ಆಗ್ತಾ ಇದೆ. ಇಲ್ಲ ಆದ್ರೂ ಸೂರ್ಯಣ್ಣ ನಿಂಗೇನಾಗಬೇಕು? ಡ್ಯಾಡ್, ಅಪ್ಪ. ಎಷ್ಟು ಮಾಸ್ ಡೈಲಾಗ್ ಹೊಡಿತಾಳಂದ್ರೆ, ಸ್ಕೂಲಲ್ಲಿ ಹೊರಗಡೆ ಎಲ್ಲ ಕಡೆ ಆಟೋ ದಿನೇಶೆ, ಇಲ್ಲಿ ಸೂರ್ಯಣ್ಣ ಅಂತ ಅಲ್ವಾ? ಓಕೆ. ನಮ್ಮಪ್ಪ ಹೆಂಗೆ ಅವ್ರ ಕಷ್ಟ ಬೆಳೆಸಿದಾರೋ ಹಂಗೆ ನಾವು ಬೆಳಿಬೇಕಂತ ನಮಗೆ ಹೇಳ್ಕೊಟ್ಟವ್ರೆ. ಅದಕ್ಕೆ ತುಂಬ ಧನ್ಯವಾದ. ಹಾಗೆ ಇವತ್ತು ಸೂರ್ಯಣ್ಣದು ಹುಟ್ಟಿದಬ್ಬ. ಹ್ಯಾಪಿ ಬರ್ಡೇ ಸೂರ್ಯಣ್ಣ. ಸಂಭ್ರಮ ಅಕ್ಕಗೆ, ಚಿತ್ರ ಅಕ್ಕಗೆ ನಮಸ್ಕಾರಗಳು. ಕಾಮರಾಜ್ ಮಾಮಗೆ, ಪ್ರಸಾದ್ ಮಾಮಕ್ಕೆ, ಜಾಲಿ ಜಾಕ್ ಅಣ್ಣಗೆ, ವೇಲು ತಾತ ಅವರಿಗೆ, ಜೀಬ್ರಾ ತಾತ ಅವರಿಗೆ ನನ್ನ ಜೀವದ ಪ್ರವೀಣ್ ಸರ್ ಅವರಿಗೆ ನಮಸ್ಕಾರ. ಜೀಬ್ರಾ ಅವ್ರಿಗೇನು ನಮಸ್ಕಾರ ಕೇಳ್ಕೊತೀನಿ. ಎಲ್ಲ ಮೂವಿಗೆ ಸಪೋರ್ಟ್ ಮಾಡ್ತಿದ್ದೀರಾ, ಹಾಗೆ ಇನ್ನೂ ಮಾಡ್ತಾ ಅಂತ ಕೇಳ್ಕೊತೀನಿ. ಧನ್ಯವಾದ. ಇಲ್ಲಿ ಮೈನ್ ಟಾಪಿಕ್ ಪಾಪ ನಮ್ಮ ಮನುಷ್ಯರು ಇವಾಗ ಲೇಟಾಗಿ ಬಂದ್ರು ಚೂರು. ಬೇಬಿ ಮರೀಶದ್ ಏನು ಕ್ಯಾರೆಕ್ಟರ್ ಅಂತ ಗೊತ್ತಾಗಿಲ್ಲ ಯಾರಿಗೂ. ನಿನ್ನ ಕ್ಯಾರೆಕ್ಟರ್ ಹೇಳ್ಬೇಕೇನಂತ, ಕತೆ ಅಲ್ಲ ಕ್ಯಾರೆಕ್ಟರ್. ಮಗಳು ಕ್ಯಾರೆಕ್ಟರು, ಸೂರ್ಯಣ್ಣ ಮಗಳು ಕ್ಯಾರೆಕ್ಟರು. ಅಮ್ಮ ಮಾತ್ರ ಬೇರೆನಾ? ಸಂಭ್ರಮ ಪಾಪ ಸಣ್ಣ ಮಗುದ್ ಇಟ್ಕೊಂಡು ಯಾವ ಅಮ್ಮ ಇಷ್ಟ ಅಂದ್ರೆ? ನ್ಯಾನ್ಸಿ ಅವರೇ, ಮನೆಗೆ ಕರ್ಕೊಂಡೋಗಿ ವಿಚಾರಿಸಿ ನೋಡಿ. ನಮ್ಮ ಸೂರ್ಯ ಅವರ ವೈಫ್ ನ್ಯಾನ್ಸಿ ಅವರು, ಇಬ್ಬರು ಟ್ಯಾಲೆಂಟ್ಸ್ ಮನೇಲಿ. ಇವತ್ತು ರಾತ್ರಿ ಹೋಮ್ವರ್ಕ್ ಮಾಡ್ತಾ ನಿನಗಿದೆ ಮಾರಿ ಹಬ್ಬ. ಸಂಭ್ರಮ ಅವ್ರ ಮನೆಗೆ ಹೋಗ್ತೀಯಾ, ನ್ಯಾನ್ಸಿ ಅವ್ರ ಮನೆಗೆ ಹೋಗ್ತೀಯಾ? ಓಕೆ, ಹೇಗನ್ನಿಸ್ತು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದು? ಚೆನ್ನಾಗಿದೆ, ಬ್ಯೂಟಿಫುಲ್. ಓಕೆ, ಜನಕ್ಕೊಂದು ಮೆಸೇಜ್ ಕೊಡು. ಇವಾಗ ನಮ್ಮ ಸಿನಿಮಾ ನೋಡೋದಕ್ಕೆ ಥಿಯೇಟ್ರಿಗೆ ಬರಬೇಕು ಅಂತ ಏನು ಮೆಸೇಜ್ ಕೊಡ್ತೀಯ? ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಬಂದು ಮೂವಿ ಹೆಂಗೈತೆ ಅಂತ ಹೇಳ್ಬೇಕು. ಥ್ಯಾಂಕ್ ಯು ಬೇಬಿ ಮರೀಶಾ, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ನಾನು ಸಾವಲ್ಲೇ ಹೇಳಿದ್ದೆ, ಅಮ್ಮ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸು. ಇದು ನನಗೆ ತುಂಬ ಸೀನಿಯರಿಟಿಯಾಗಿ ಈ ಒಂದು ಎಲ್ಲದರಲ್ಲೂ ಓಮಲ್ಲಿ ಕರೆದಲ್ಲೆಲ್ಲ ನಮ್ಮ ಹರೀಶ್ ಸಾಯಿ ಅಪ್ಪಾಜಿಯವರು ಮಾಡಿದ್ದಾರೆ. ಇದರಲ್ಲಿ ನಾನೊಂದು ಪುಟ್ಟ ಕಲಾವಿದ. ಇಡೀ ನನ್ನ ತಂಡಕ್ಕೆ ತುಂಬ ಆಶೀರ್ವಾದ ಮಾಡಿದ್ದಾರೆ ಹರೀಶ್ ಸಾಯಿ ಅವರು. ನನಗೆ ನೀವೇ ಲಾಂಚ್ ಮಾಡಿಕೊಡ್ಬೇಕಂತ ತುಂಬ ಆಸೆ ಇತ್ತು. ದಯವಿಟ್ಟು ಸ್ಟೇಜಿಗೆ ಬನ್ನಿ. ಇವತ್ತು ಅವರಿಲ್ಲ ಅಂತ ರೋಷನ್ ಪ್ಲೀಸ್ ಆನ್ ಸ್ಟೇಜ್. ಇವತ್ತು ಎಲ್ಲರೂ ಮನಸ್ಸಲ್ಲಿದ್ದಾರೆ, ನೀವೇ ಲಾಂಚ್ ಮಾಡಬೇಕು. ಇದು ಲಾಸ್ಟ್ ಮೂವಿ ನಮ್ಮ ಹರೀಶ್ ಸಾಯಿ ಅಪ್ಪಾಜಿ ಅವ್ರದ್ದು. ನೀವು ಒಂದೆರಡು ಮಾತಾಡೋದು. ಫಸ್ಟ್ಗೆ ನೀವು ಟ್ರೈಲರ್ ಲಾಂಚ್ ಮಾಡಿ, ಟ್ರೈಲರ್ ನೋಡಿದ ಮೇಲೆ ಏನಂತ ಮಾತಾಡಿ. ನೀವು ಅಮ್ಮ ಪಕ್ಕ ಹೋಗಿ. ರೋಷನ್, ಹಾಂ, ಎಸ್. ವೇಲು ಸರ್ ದಯಮಾಡಿ ಸ್ಟೇಜ್ ಬನ್ನಿ ಪ್ಲೀಸ್. ಸೊ ನಮ್ಮ ಮಾರ್ಗದರ್ಶಕರು ಈ MRT ಮ್ಯೂಸಿಕಲ್ಲಿ ನಮ್ಮ ಹಾಡುಗಳು ಹಾಗೆ ಟೀಸರ್. ಸಾರಿ ಲೇಟಾಗಿ ಬಂದಿದ್ದಕ್ಕೆ, ಸೊ ಕ್ಷಮೆ ಇರಲಿ. ನಮ್ಮ ಮನೆಯವ್ರ ಪರವಾಗಿ ಬಂದಿದ್ದೀನಿ. ಸೊ ಆಲ್ ದ ಬೆಸ್ಟ್ ಟು ಸೂರ್ಯ ಅಣ್ಣ ಟೀಮ್. ಒಳ್ಳೇದಾಗತ್ತೆ. ಇಲ್ಲಿವರೆಗೂ ಬಂದಿದ್ದೀರಾ ಅಂದರೆ ಇನ್ನು ಮುಂದೆ ಹೋಗೋದು ಈಸಿ. ಸೊ ದಯವಿಟ್ಟು ಟ್ರೈಲರ್ ಲಾಂಚ್ ಮಾಡೋಣ.
ಎಸ್ ಮೇಡಮ್, ಟ್ರೈಲರ್ ಲಾಂಚ್ ಸೂರ್ಯನ ಟ್ರೈಲರ್ ಲಾಂಚ್ ಅಂತ ಹೇಳಿ. ಸೂರ್ಯಣ್ಣ ಟ್ರೈಲರ್ ಲಾಂಚ್. ಓಕೆ, ಥ್ಯಾಂಕ್ ಯು ಆರತಿ ಮೇಡಮ್. ದಯಮಾಡಿ ಬನ್ನಿ. ಎಲ್ಲ ಪತ್ರಿಕಾ ಸಾರ್ವಜನಿಕರಿಗೆ ನಮಸ್ಕಾರ. ದಿನೇಶ್ ಅವರು ಅಂತ ಹೇಳ್ಬೇಕಾ, ಸೂರ್ಯ ಅವರು ಅಂತ ಹೇಳ್ಬೇಕಾ, ಸೂರ್ಯ ಅಣ್ಣ ಅಂತ ಹೇಳ್ಬೇಕಾ? ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಒಳ್ಳೇದು ಮಾಡಲಿ ನಿಮಗೆ. ವಿಶ್ ಯು ಆಲ್ ದ ಬೆಸ್ಟ್. ಇನ್ನೊಬ್ಬರದ್ದು ಯಾರ್ದು ನಿರ್ಮಾಪಕರದಲ್ಲ ಇದರ ಅವ್ರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಆ್ಯಕ್ಚುಲಿ ನಾನು ಸ್ವಲ್ಪ ಬೇಗ ಹೋಗ್ಬೇಕು, ನನ್ನ ಮಗಂದು ಮದುವೆ ಇದೆ ಬರೋ ತಿಂಗಳು 6ನೇ ತಾರೀಕು. ಆದರೂ ಕೂಡ ಪ್ರೀತಿಯಿಂದ ಬಂದಿದ್ದೀನಿ. ಭಾಳ ಒತ್ತಡ ಇದೆ, ಆದರೂ ಕೂಡ ನಿಮ್ಮ ಮೇಲೆ ಆ ಒತ್ತಡ ಎಲ್ಲ ಬಿಟ್ಟು ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ ಇದೆ, ಅದಕ್ಕೆ ಬಂದೆ. ಬಿಕಾಸ್ ಯು ಆರ್ ವೆರಿ ಎಮೋಷ್ನಲ್ ಕ್ಯಾರೆಕ್ಟರ್. ಭಾಳ ಕಷ್ಟದಿಂದ ಮೇಲೆ ಬರ್ತಾ ಇದ್ದೀರಿ, ಇನ್ನೂ ಬಂದಿಲ್ಲ, ಬರ್ತೀರಿ. ಈ ಪಿಕ್ಚರ್ ಭಾಳ ಟ್ರೈಲರ್ ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಮೇಡಮ್ ಫಾರ್ ಲಾಂಚಿಂಗ್ ದ ಟ್ರೈಲರ್. ಐ ವಿಶ್ ಯು ಆಲ್ ದ ಬೆಸ್ಟ್ ಕಂಪ್ಲೀಟ್ ಟೀಮ್ಗೆ. ಕೆ ಎಮ್ ಇಂದ್ರಾ ಅವರು ಇಸ್ ಡನ್ ಎ ವಂಡರ್ಫುಲ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಇದ್ದಾರಾ? ಎಲ್ಲಿ ಇಂದ್ರಾ ಅವರು ಎಲ್ಲಿದ್ದಾರೆ? ಶ್ರೀಧರ್ ಅವರಾ? ಓಕೆ ಓಕೆ ಓಕೆ. ಶ್ರೀಧರ್ ಅವರು ಚೆನ್ನಾಗಿದ್ದೀರಾ? ತುಂಬ ಚೆನ್ನಾಗಿ ಮಾಡಿದ್ದೀರಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಪುಟ್ಟಿ, ನಿನ್ನ ಹೆಸರು ಮರ್ತೋಗ್ಬಿಟ್ಟಮ್ಮ ನಾನು. ಮರೀಷಾ, ಯು ಆರ್ ಟೂ ಸ್ವೀಟ್ ಅಮ್ಮ. ನನಗೆ ತಾತ ಅಯ್ಯೋ ಅದು ಮಾತ್ರ ಮಾಡಬೇಡಮ್ಮ. ನನ್ನ ತಾತ ಮಾಡಿಬಿಟ್ಟೆ ನೀನು. ಆ್ಯಕ್ಚುಲಿ ನಾನು ತಾತನೇ ಬಾ. ನನ್ನ ಮೊಮ್ಮಗಳು ಬಂದಿದ್ದಾರೆ ಹೈದ್ರಾಬಾದಿಂದ. ಶಿ ಕಾಲ್ಸ್ ಮಿ ವೇಲು ತಾತ ಓನ್ಲಿ. ಯು ಕಾಲ್ ಮಿ ಅಫಿಷಿಯಲಿ. ಥ್ಯಾಂಕ್ ಯು ಸೊ ಮಚ್. ಗಾಡ್ ಬ್ಲೆಸ್ ಯು. ನಿನ್ನ ನಗು ಭಾಳ ಚೆನ್ನಾಗಿದೆ. ಯು ಹ್ಯಾವ್ ಎವ್ರಿಥಿಂಗ್ ವಿತ್ ಯು. ಡ್ಯಾನ್ಸಿಂಗ್ ಇರ್ಬೋದು, ನಗು ಇರ್ಬೋದು, ಮಾತಾಡೋ ವೊಕಾಬ್ಯುಲರಿ ಲ್ಯಾಂಗ್ವೇಜ್ ಇರ್ಬೋದು, ಎವ್ರಿಥಿಂಗ್ ಇಸ್ ಫ್ಯಾಂಟಾಸ್ಟಿಕ್ ವಿತ್ ಯು. ನೀನು ತುಂಬ ದೊಡ್ಡ ಕಲಾವಿದ ಆಗಿ ಬೆಳಿತೀಯ. ಅದಕ್ಕಿಂತ ಜಾಸ್ತಿ ಒಳ್ಳೆ ಸಜ್ಜನಿಕೆ ಹೃದಯ ಇದೆ ನಿನಗೆ. ಗಾಡ್ ಬ್ಲೆಸ್ ಯು ಚಿನ್ನ. ಐ ವಿಶ್ ಯು ಆಲ್ ದ ಬೆಸ್ಟ್. ಇಡೀ ಟೀಮ್ಗೆ ಒಳ್ಳೇದಾಗಲಿ. ಐ ಹ್ಯಾವ್ ಟು ಲೀವ್ ಅರ್ಲಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಸೂರ್ಯ ಅವ್ರಿಗೆ. ಈ ಪಿಕ್ಚರು ಜಯಣ್ಣ ಅವ್ರು ಲಾಂಚ್ ಮಾಡ್ತಾ ಇದ್ದಾರೆ. ಫೆಬ್ರವರಿ 10th ಅಲ್ಲ, 20th ಸರ್, 20ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಸೂಪರ್ ಹಿಟ್ ಆಗಲಿ. ಕೈ ತುಂಬ ಲಕ್ಷ್ಮಿ ಕಟಾಕ್ಷ ನಿಮ್ಮನ್ನು ಕಾಯಲಿ ಅಂತ ದೇವರಿಗೆ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಥ್ಯಾಂಕ್ ಯು ಲಹರಿವೇಲು ಸರ್, ಧನ್ಯವಾದಗಳು. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಇದು ನಮ್ಮ ಯಜಮಾನ್ರದ್ದು ಕಡೆ ಸಿನಿಮಾ ಆಗುತ್ತೆ ಅಂತ ನಮಗೂ ಗೊತ್ತಿರಲಿಲ್ಲ. ಕಾಲ ನಿರ್ಣಯ. ತುಂಬ ಪ್ರಯತ್ನ ಪಟ್ವಿ ಅವ್ರನ್ನ ಉಳಿಸ್ಕೊಳ್ಳೋಕ್ಕೆ. ಸೂರ್ಯ ಅಣ್ಣ ಅವರು ಫೋನ್ ಮಾಡಿದರು ಆಸ್ಪತ್ರೆಯಲ್ಲಿರುವಾಗ. ನಾನು ಅಲ್ಲೇ ಇದ್ದೆ. ಪ್ರಮೋಷನ್ಗೆ ಬರಬೇಕು ಅಂತ ಕರೆದ್ರು. ನಮ್ಮ ಮನೆಯವ್ರ ಕಣ್ಣಲ್ಲಿ ನೀರು ಹಾಕ್ಕೊಂಡ್ರು, ನನ್ನ ಕೈಲಿ ಹೋಗೋಕೆ ಆಗ್ತಾಯಿಲ್ಲ ಅಂತ. ಸೊ ಅದೆಲ್ಲ ನನಗೆ ನೆನಪಿದೆ. ಆಮೇಲೆ ಡಬ್ಬಿಂಗ್ ಮಾಡಿ ಬಂದಾಗ, ಶೂಟಿಂಗ್ ಮಾಡಿ ಬಂದಾಗ ಎಲ್ಲ ಹೇಳಿದ್ದಾರೆ. ಟ್ರೈಲರ್ ಭರ್ಜರಿಯಾಗಿ ಬಂದಿದೆ. ಸೊ ದೇವ್ರ ಹಣೆಗೂ ಹೇಳ್ತೀನಿ, ಸಕ್ಸಸ್ ಆಗೇ ಆಗುತ್ತೆ. ಸೊ ಕಷ್ಟಪಟ್ಟು ಅವ್ರು ಸೋತಿರೋದು ಇತಿಹಾಸದಲ್ಲೇ ಇಲ್ಲ. ಸೊ ಕಷ್ಟಪಟ್ಟು ಮಾಡಿದ್ದೀರಾ. ಏನೇನು ಕಷ್ಟಪಟ್ಟಿದ್ದೀರಾ ಅಂತ ನಮ್ಮ ಯಜಮಾನರು ಹೇಳ್ತಾ ಇದ್ರು. ತುಂಬ ಕಷ್ಟಪಟ್ಟಿದ್ದಾರೆ. ಸೊ ಇಲ್ಲಿವರೆಗೂ ಬಂದಿದ್ದಾರೆ ಅಂದರೆ ಇಲ್ಲಿಂದ ಮುಂದೆ ಹೋಗೋದು ಖಂಡಿತ ಸುಲಭನೇ. ಸೊ ಅದರಿಂದ ದೇವರು ಒಳ್ಳೇದು ಮಾಡಲಿ. ಇಡೀ ಟೀಮ್ ಎಲ್ಲರೂ ಕಷ್ಟಪಟ್ಟಿದ್ದಾರೆ. ಅದರಲ್ಲಿ ನಮ್ಮ ಯಜಮಾನರು ಆರೋಗ್ಯ ಸರಿ ಇಲ್ಲದೆ ಇದ್ರು, ಬಂದು ಆ್ಯಕ್ಟ್ ಮಾಡಿ ಹೋದರು. ಸೊ ಅವ್ರು ಯಾವತ್ತೂ ಜೀವಂತವಾಗಿರ್ತಾರೆ. ಫಿಸಿಕಲಿ ಪ್ರೆಸೆಂಟ್ ಇಲ್ಲ ಅಷ್ಟೇ, ಬಟ್ ನಮಗೆ ಅವರ ಆದರ್ಶ, ಅವರಿದು ಎಲ್ಲ ಪ್ರತಿ ಒಂದು ನಿಮಿಷನೂ ನಾವು ಮರೆಯೋ ಅಂಥ ಸಂಬಂಧನೇ ಅಲ್ಲ. ಸೊ ಮಕ್ಕಳಲ್ಲಿ ಅವರು ಕಲೆ ತುಂಬಿಸಿ ಹೋಗಿದ್ದಾರೆ. ನೋಡೋಣ, ಇಬ್ಬರು ಇದ್ದಾರೆ. ಯಾರು ಇಂಡಸ್ಟ್ರಿಗೆ ಬರ್ತಾರೆ ಅಂತ ಗೊತ್ತಿಲ್ಲ. ನಾನಿವತ್ತು ಬಂದ ಕಾರಣ ಏನು ಅಂದರೆ, ಇಂಡಸ್ಟ್ರಿ ಇದು ಋಣ ನಮ್ಮ ಮೇಲೆ ತುಂಬ ಇದೆ. ಯಾಕೆ ಅಂದರೆ 30 ವರ್ಷ ಅವರು ಇಂಡಸ್ಟ್ರಿಯಲ್ಲಿ ದುಡ್ದವರು. ಸೊ ಅದರಿಂದ ನಾನು ಟ್ರೈಲರ್ಗೆ ಒಪ್ಕೊಂಡೆ. ಅವರು ಲಾಸ್ಟ್ ನೋಡೋಕ್ಕೆ ಬಂದಾಗ ಅಲ್ಲೇ ಹೇಳಿದ್ರು, ಬಾಡಿ ಇನ್ನೂ ತೆಗ್ದಿರಲಿಲ್ಲ, ನಾವು ಊರಿಗೆ ಹೊರಟಿದ್ವಿ ತೊಗೊಂಡು. ಆವಾಗ ಹೇಳಿದ್ರು, ಅಕ್ಕ ನೀವೇ ಬಂದು ಟ್ರೈಲರ್ ಲಾಂಚ್ ಮಾಡಬೇಕು ಅಂತ. ಟೀಸರ್ಗೆ ಕರೆದ್ರು. ನಾನು ಇನ್ನೂ ಆವಾಗ ಹೊರಗೆ ಬರೋ ಸ್ಥಿತಿಯಲ್ಲಿ ಇರಲಿಲ್ಲ. ಸೊ ಇವಾಗ ಧೈರ್ಯ ಮಾಡಿ ಬಂದೆ. ಯಾಕಂದರೆ ನಮ್ಮ ಮನೆಯವರ ಆಸೆ ಅದು. ಟ್ರೈಲರ್ ಮತ್ತು ಪ್ರೆಸ್ ಮೀಟು ಇದೆಲ್ಲ ಯಾವುದೋ ಯಾವತ್ತೂ ಮಿಸ್ ಮಾಡಿದವರೇ ಅಲ್ಲ ಇಂಡಸ್ಟ್ರಿಯಲ್ಲಿ. ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ. ನಮ್ಮ ಸಂಸಾರದ ಮೇಲೆ ಖಂಡಿತ ಅವ್ರಿಲ್ಲ ಅಂತ ಪ್ರೀತಿ ತೋರಿಸೋದು ಕಡಿಮೆ ಮಾಡಬೇಡಿ. ಯಾಕಂದರೆ ನನಗಿಬ್ಬರು ಮಕ್ಕಳಿದ್ದಾರೆ. ಅವರು ಮುಂದೆ ಇಂಡಸ್ಟ್ರಿಯಲ್ಲಿ ಬರಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ. ಥ್ಯಾಂಕ್ ಯು ಮೇಡಮ್. ಆಮೇಲೆ ದೊಡ್ಡವರು ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಮನೆಯವ್ರಿಗೆ ಎಲ್ಲರೂ, ಪ್ರತಿಯೊಬ್ಬರು, ಕರ್ನಾಟಕದ ಜನತೆಯಿಂದ ಹಿಡಿದು ಪ್ರತಿಯೊಬ್ಬರು ಸಹಾಯ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ನಾವು ಇಷ್ಟರ ಮಟ್ಟಿಗೆ ಇಲ್ಲಿ ಬಂದು ನಿಂತಿದ್ದೀವಿ ಅಂದರೆ ಅದಕ್ಕೆ ಕರ್ನಾಟಕದ ಜನತೆ, ಹಾಗೆ ಪ್ರೆಸ್ ಅವರು, ಮೀಡಿಯಾದವರು, ಆಮೇಲೆ ನಮ್ಮ ಸ್ಯಾಂಡ್ಲ್ವುಡ್ ಅವರು, ದೊಡ್ಡ ಹೀರೋಗಳು ಎಲ್ಲರದ್ದು ಹೆಸರು ತಗೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಅದರಿಂದ ಎಲ್ಲರೂ ಹೀಗೆ ಆಶೀರ್ವಾದ ಮಾಡ್ಕೊಂಡು ಬನ್ನಿ. ಯಾಕಂದರೆ ಕಲಾವಿದರ ಕುಟುಂಬಗಳು ಬದುಕಬೇಕು, ಇಲ್ಲಾಂದರೆ ಕಷ್ಟ ಆಗತ್ತೆ.
ಸೊ ಕಲಾವಿದರು ಉಳಿಬೇಕು, ಇಲ್ಲಾಂದರೆ ಇಂಡಸ್ಟ್ರಿಗೂ ಕಷ್ಟ ಆಗುತ್ತೆ. ಇವಾಗ ಹೊರಗಡೆ ಇಂಡಸ್ಟ್ರಿ ನೋಡ್ತಾ ಇದ್ದೀರಾ ಎಷ್ಟೆಷ್ಟು ಕಾಂಪಿಟೇಷನ್ ಇದೆ ಅಂತ. ಅದನ್ನು ಫೇಸ್ ಮಾಡಬೇಕಂದ್ರೆ ನಾವು ಒಗ್ಗಟ್ಟಾಗಿರಬೇಕು. ಸ್ಯಾಂಡ್ಲ್ವುಡ್ಡಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಎಲ್ಲರೂ ಒಗ್ಗಟ್ಟಾಗಿ ದುಡಿಯೋಣ, ಒಳ್ಳೆ ಬದುಕು ಮಾಡೋಣ ಅಷ್ಟೇ. ದ್ವೇಷ ಅಸೂಯೆ ಎಲ್ಲ ಬಿಟ್ಟು, ಈ ಕಾಂಪಿಟೇಷನ್ ಎಲ್ಲ ಬಿಟ್ಟು ಚೆನ್ನಾಗಿ ಬದುಕು ಮಾಡೋಣ, ಇಷ್ಟೇ ನಾನು ಕೇಳ್ಕೊಳ್ಳೋದು. ಇದು ಅವರ ಆಸೆ ಕೂಡ. ಆ್ಯಕ್ಚುಲಿ ನಮ್ಮ ಮನೆಯವ್ರು ಹೇಳೋರು, ಒಗ್ಗಟ್ಟಾಗಿದ್ದರೆ ಎಷ್ಟು ಸಿನಿಮಾ ಮಾಡ್ಬೋದಿತ್ತು ನಾವು ಅಂತ. ಅದರಿಂದ ಅವರು ಪ್ರತಿ ನಿಮಿಷ ಗಿರ್ಜಮ್ಮ ಬಂದಿದ್ರು ನೋಡೋಕ್ಕೆ. ಆ್ಯಕ್ಚುಲಿ ವಾರ್ಡಲ್ಲಿ ಪ್ರತಿ ಒಂದು ದಿನವೂ ಯಾರಾದರೂ ಒಬ್ಬರು ಬರೋರು ನೋಡೋಕ್ಕೆ. ಆವಾಗ ನಾನು ಯಾವಾಗ ಇಲ್ಲಿಂದ ಎದ್ದೊಳ್ತೀನಿ, ನಾನು ಯಾವಾಗ ಬಣ್ಣ ಹಚ್ತೀನಿ ಅನ್ನೋರು ನಮ್ಮ ಮನೆಯವರು. ಲಾಸ್ಟ್ವರೆಗೂ ಅವ್ರಿಗೆ ಆ್ಯಕ್ಟ್ ಮಾಡಬೇಕು ಅನ್ನೋದೇ ಇತ್ತು. ಏನು ಮಾಡೋದು, ಕಾಲ ನಿರ್ಣಯ, ನಾವು ಒಪ್ಕೊಳ್ಳೇಬೇಕು. ಸೊ ಅದರಿಂದ ಒಳ್ಳೇದಾಗಲಿ ಎಲ್ರಿಗೂ. ಸೂರಿ ಅವರೇ ಒಳ್ಳೇದಾಗಲಿ, ತುಂಬ ಮನಸ್ಸಿಂದ ಆಶೀರ್ವಾದ ಮಾಡಿದ್ದೀವಿ. ಖಂಡಿತ ಸಕ್ಸಸ್ ಆಗುತ್ತೆ. ಥ್ಯಾಂಕ್ ಯು ಆರ್ತಿ ಮ್ಯಾಮ್. ಶರಣ್ ಆ ಮಾಳೆ ತುಂಬ ಶರಣ್. ಒಂದೇ ನಿಮಿಷ ಸರ್. ಅದೇ ಸಂದರ್ಭದಲ್ಲಿ ರೋಷನ್, ಹೇಗೆ ಅನ್ನಿಸ್ತು ಟ್ರೇಲರ್ ನೋಡಿದ್ದು? ನನಗೆ ನೋಡಿ ನಮ್ಮ ಅಪ್ಪಂದು ತುಂಬ ನೆನಪಾಗಿ ಖುಷಿ ಆಯಿತು. ಅವರು ಆ್ಯಕ್ಚುಲಿ ಹೇಳೋರು, ಅವ್ರು ವ್ಲಾಗ್ಸ್ ಎಲ್ಲ ಮಾಡಿದ್ದಾರೆ ಅವ್ರ ಯೂಟ್ಯೂಬ್ ಚಾನಲ್ಗೆ, ಈ ಬಿಹೈಂಡ್ ದ ಸೀನ್ಸ್ ಬಗ್ಗೆ ಎಲ್ಲ. ಈ ಕಾಕ್ರೋಚ್ ಅಣ್ಣ ಆಗಿರ್ಬೋದು ಅಥವಾ ಸೂರ್ಯ ಅಣ್ಣ ಅವರಾಗಿರ್ಬೋದು, ಅವ್ರ ಮನೆಗೆ ಶೂಟಿಂಗ್ ಬಂದಾಗೆಲ್ಲ ಖುಷಿಯಿಂದ ಹೇಳೋರು, ನಂಗೆ ನಗಿಸಿದ್ರು, ತುಂಬ ಮಜಾ ಇತ್ತು, ಇನ್ನೂ ಕರ್ಕೊಂಡು ಹೋಗ್ತೀನಿ ಅಂತ. ಅವ್ರಿಗೆ ಹಾಸ್ಪಿಟ್ಲಲ್ಲೂ ಹೇಳೋರು, ನೆಕ್ಸ್ಟ್ ಟ್ರೈಲರ್ ಲಾಂಚರೇ ನಾನು ಕರ್ಕೊಂಡು ಹೋಗ್ತೀನಿ, ನನ್ನ ಜೊತೆಗೆ ಬಾ ನೋಡು, ಅವಾಗೆಲ್ಲ ಅನುಭವ ಆಗುತ್ತೆ ಅಂತ. ಇವಾಗ ಇನ್ನೊಂದೇನಂದ್ರೆ ಮೂವಿ ಒಳಗೆ ಓಮ್ ಪಿಕ್ಚರ್ದು ಒಂದು ಇದು ತೋರಿಸಿದ್ದಾರೆ ಬಿಟ್ಟು, ಅದರಲ್ಲೂ ನಮ್ಮ ತಂದೆಯವ್ರು ಮಾಡಿದ್ದಾರೆ. ಅದು ಒಂದು ದೊಡ್ಡ ಹೆಮ್ಮೆ ಅಂತ ಹೇಳಿ. ಸೂರ್ಯಣ್ಣ ಪಿಕ್ಚರ್ ಟ್ರೈಲರ್ ತುಂಬ ಸಖತ್ತಾಗಿತ್ತು. ಎಲ್ಲರೂ ತುಂಬ ದೊಡ್ಡ ಸೌಂಡ್ ಮಾಡ್ತಾರೆ. ಅಣ್ಣ ಆಲ್ ದಿ ಬೆಸ್ಟ್, ಎಲ್ಲ ಒಳ್ಳೇದಾಗಲಿ ಫಾರ್ ದ ಟೀಮ್ ಆ್ಯಂಡ್ ಫ್ಯೂಚರ್. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ರೋಷನ್, ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಆರ್ತಿ ಮೇಡಮ್ ಆ್ಯಂಡ್ ರೋಷನ್, ಥ್ಯಾಂಕ್ ಯು ಸೋ ಮಚ್. ಕಲೆ ಕೊಟ್ಟಿರೋ ಗೌರವ ಇದು ನಿಮಗೆ. ಥ್ಯಾಂಕ್ ಯು, ಧನ್ಯವಾದಗಳು. ದಯಮಾಡಿ ಕಾರ್ಯಕ್ರಮದಲ್ಲಿ ಇರಬೇಕು. ಹಲೋ, ಇಲ್ಲಿ ಬಂದಿರೋ ಎಲ್ಲ ಮೀಡಿಯಾದವ್ರಿಗೂ ಮತ್ತು ಗಣ್ಯ ವ್ಯಕ್ತಿಗಳಿಗೂ ತುಂಬ ನನ್ನ ಅಭಿನಂದನೆಗಳು. ನಾನು ಈ ಫಿಲಮಲ್ಲಿ ಬ್ಯಾಟು ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಅದು ಮುಂಚವಾಗಿ ಏನಂತ ಹೇಳ್ಬೇಕಂದ್ರೆ, ಸೂರ್ಯ ನನಗೆ ಇವತ್ತು ಹುಟ್ಟಿದಬ್ಬ, ಮತ್ತು ನಮ್ಮ ಇನ್ನೊಂದನ್ನ ವಿಜಯನ್ನ ಅವ್ರಿಗೂ ಹುಟ್ಟಿದಬ್ಬ ಇಬ್ಬರಿಗೂ. ಸೊ ಇಬ್ಬರಿಗೂ ಹ್ಯಾಪಿ ಬರ್ಡೇ ವಿಶಸ್ನ ತಿಳ್ಸ್ಕೊತೀನಿ. ಈ ಫಿಲಮಲ್ಲಿ ಏನಿಲ್ಲ, ಸಿಂಪಲಾಗಿ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ, ಆ್ಯಸ್ ಅನ್ ಸೆಕೆಂಡ್ ಹೀರೋ ಅಂದ್ಕೊಬೋದು. ಇದ್ರ ಮುನ್ನ ಮಾರಿಗುಡ್ಡದ ಗಡ್ಡಧಾರಿಗಳು ಫಿಲಮಲ್ಲಿ ಆ್ಯಸ್ ಅನ್ ಹೀರೋ ಆಗಿ ಇಂಟ್ರೊಡ್ಯೂಸ್ ಆದೆ. ಈ ಫಿಲಮು ಎಲ್ಲರಿಗೂ ಜಸ್ಟ್ ಒಂದು 2.5 hours ಮೂವಿ ಅನ್ಕೊಬೋದು ಸೂರ್ಯನ ಅನ್ನೋದು. ಬಟ್ ಇದರಲ್ಲಿ ನಮ್ಮ ಫ್ಯಾಮಿಲಿ ಎಮೋಷನ್, ಫಿನಾನ್ಸ್ ಮ್ಯಾಟರು ಎಲ್ಲ ತುಂಬ ಕಷ್ಟಪಟ್ಟು, ಇದು ಒಂಥರ ಡೌನ್ ಟು ಅರ್ತ್, ಡೂ ಆರ್ ಡೈ ಸಿಚುವೇಷನಲ್ಲಿ ಈ ಮೂಮೆಂಟಲ್ಲಿ ನಾವು ನಿಂತ್ಕೊಂಡಿದ್ವಿ. ಅದೇ ಥರ ಮಾಧ್ಯಮದವರು ಮೀಡಿಯಾದವ್ರು ತುಂಬ ಹೆಲ್ಪ್ ಮಾಡಿದ್ದೀರಾ, ತುಂಬ ಧನ್ಯವಾದಗಳು. ಮತ್ತು ನಮ್ಮ ಬೆಂಬಲವಾಗಿ ಇದ್ದ ತುಂಬ ವ್ಯಕ್ತಿಗಳವರೇ, ಒಬ್ಬೊಬ್ರಿಗೂ ಹೆಸರು ಹೇಳ್ಕೊಬೇಕಂದ್ರೆ ತುಂಬ ಲಿಸ್ಟ್ ಇದೆ. ಸಿಂಪಲಾಗಿ ಹೇಳ್ಬೇಕಂದ್ರೆ ಇದೆಲ್ಲ ಕ್ರೆಡಿಟ್ಸ್ ಗೋ ಟು ಸೂರ್ಯನ. ಮತ್ತು ಈ ವಿಷಯದಲ್ಲಿ ಇನ್ನೊಂದು ಏನು ಹೇಳ್ಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ನಮ್ಮ ಒಬ್ಬ ಮಿತ್ರ ಈ ಫಿಲಮ್ಗೆ ತುಂಬ ಸಾಕಷ್ಟು ಕೆಲಸ ಮಾಡೋನೆ, ಡೌನ್ ಟು ಅರ್ತು, ಫ್ರಮ್ A to Z ಮಾಡೋನೆ. ಅವನ ಹೆಸರು ವಿಶ್ವ. ಇವತ್ತಿಲ್ಲ ಅವನು ಇಲ್ದಿರೋ ಅದು ಏನಂತ ಹೇಳೋಕ್ಕಾಗಲ್ಲ. ಬಟ್ ಈಸ್ ಆಲ್ವೇಸ್ ಇನ್ ಅವರ್ ಮೆಮೊರೀಸ್ ಅಂಡ್ ಇನ್ ದಿಸ್ ಮೂವಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಪ್ರವೀಣ್, ಧನ್ಯವಾದಗಳು. ಸರ್ ಟ್ರೈಲರ್ ನೋಡಿದ್ರಿ, ಹೇಗೆ ಅನ್ನಿಸ್ತು? ಚೆನ್ನಾಗಿದೆ ಮೇಡಮ್. ನಮ್ಮ ಸೂರ್ಯ ಅವರಿಗೆ ಭಗವಂತ ಫಸ್ಟು ಆಯುಷ್ಯ ಆರೋಗ್ಯ ಕೊಡಲಿ, ಅಂತಸ್ತು ಕೊಡಲಿ, ನೆಮ್ಮದಿ ಕೊಡಲಿ. ತುಂಬ ಕಷ್ಟ ಬಿದ್ದಿದ್ದಾರೆ, ಸ್ಟ್ರಗಲ್ ಮಾಡಿದ್ದಾರೆ, ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಮೇಡಮ್ ಅವ್ರಿಗೂ ಅಷ್ಟೇ, ಇವ್ರಿಗೂ ಅಷ್ಟೇ. ಯಾವತ್ತೂ ಸಕ್ಸಸ್ ಆಗುತ್ತೆ, ಆ ಸಕ್ಸಸ್ ಯಾವತ್ತೂ ನೀನು ಬೆನ್ನಿಂದ ಇರ್ತಿದೆ. ಇನ್ನೂ 4 ಪಿಕ್ಚರ್ ಮಾಡ್ತೀಯಾ, ಅದು ನನಗೂ ಗ್ಯಾರಂಟಿ ಇದೆ. ಇನ್ನೂ 4 ಜನಕ್ಕೆ ಸಾಕ್ತೀಯಾ, ಬೆಳೆಸ್ತೀಯಾ, ಉಳಿಸ್ತೀಯಾ ಅನ್ನೋದು ನನಗೆ ಗ್ಯಾರಂಟಿ ಇದೆ ಮೇಡಮ್. ಎನಿವೆ ಸಕ್ಸಸ್ ಕೈಲಪ್ಪ ಸೂರಿ. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಲಕ್ಕಿ ಸರ್, ಧನ್ಯವಾದಗಳು. ಥ್ಯಾಂಕ್ ಯು. ಆ್ಯಂಡ್ ಈಗ ನಮ್ಮ ಜಾಲಿ ಅಂತ ಜಾಕ್ ಸರ್ನ ಬರ್ಮಾಡ್ಕೊಳ್ಳೋಣ. ನೀವೇ ಬರ್ತಾ ಇದ್ರಿ ಸರ್? ಒಂದ್ ಟೈಮ್ ಇಲ್ಲ ಮೇಡಮ್, 2 ವರ್ಷ ಆಯ್ತು ನಿಮ್ದೆ, ಇವಾಗ್ಲೂ ನಮ್ದೇ ಓಡ್ತಾ ಇದೆ ಜಾಲಿ ಅಂತ. ಓಕೆ ಸರ್, ಸೂರ್ಯಣ್ಣ ಬಗ್ಗೆ. ಮನುಷ್ಯರಿಗೆ ಜಾಲಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಆ ಜಾಲಿ ಯಾವಾಗ ನಮ್ಮಲ್ಲಿ ಬಂದು, ಇವಾಗ ಎಲ್ಲರೂ ಹೇಳಿ ಸರ್. ನಮ್ಮನ್ನ ನೋಡೋಗಲ್ಲ ಎಲ್ಲ ಜಾಲಿ 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 ಎಲ್ಲ ಜಾಲಿ.
ಹಾಗಾಗಿ ಇವತ್ತು ನಮ್ಮ ಸೂರ್ಯನವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಟ್ರೈಲರ್ ನೋಡಿದೆ, ತುಂಬ ಅಂದರೆ ಸೂಪರ್ ಆಗಿತ್ತು. ನಾವು ಏನು ಅವರು 2ನೇ ಪಿಕ್ಚರ್ ಡೈರೆಕ್ಟರ್, ಇದು ಫಸ್ಟ್ ಪಿಕ್ಚರ್ ಗೊತ್ತಿಲ್ಲ, ಆದರೆ ಫಸ್ಟ್ ಪಿಕ್ಚರು ಒಂದು 25 ಪಿಕ್ಚರ್ ಮಾಡ್ದಂಗಿತ್ತು, ನೋಡಿದಾಗೆ ಸೂಪರ್ ಆಗಿತ್ತು. ನೀವು ಪಿಕ್ಚರಲ್ಲಿ ದೊಡ್ಡ ಡೈರೆಕ್ಟರ್ ಆಗ್ತಾರೆ, ನಮ್ಮನ್ನು ಮರಿಬೇಡಿ. ನಮಗೆ ಈ ಪಿಕ್ಚರಲ್ಲಿ ತುಂಬ ದ್ರೋಹ ಮಾಡಿದ್ರು, ಒಂದೇ ದಿನ ಮಾಡಿಸೋದು. ನಾವು ಇವಾಗ ನಾವು ಮಾಡೋ ಪಿಕ್ಚರ್ 10 ಪಿಕ್ಚರ್ ಮಾಡಿ 2 ವರ್ಷ ಒಂದೇ ರೀಲಲ್ಲಿ ಓಡ್ತಿದ್ದೀರ ಅಂದ್ರೆ ನಿಮ್ ಚಾರ್ಜ್ ಜಾಸ್ತಿ ಅಂತ ಇಲ್ಲ, ಒಂದೇ ಮೇಡಮ್. ದಿನ ಮಾಡಿಸಿದ್ದಾರೆ ಅಲ್ವಾ ಸೂರ್ಯಣ್ಣ? ನಾನು ಇವಾಗ 10 ಪಿಕ್ಚರ್, ಇವ್ರದ್ದು 10ನೇ ಪಿಕ್ಚರ್ ಇದು. 10 ಪಿಕ್ಚರಲ್ಲೂ ಮೈನ್ ಕ್ಯಾರೆಕ್ಟ್ರು ದೊಡ್ಡ ಕ್ಯಾರೆಕ್ಟ್ರೇ ಮಾಡಿರೋದು. ಇವರು ಮಾತ್ರ ನಾನು ಒಂದೇ ದಿನ ಸುಮ್ಮನೆ ಹಂಗೆ ಬಂದು ಹೋಗೋ ಥರ ಮಾಡಿಬಿಟ್ರು. ನಾನು ಅವ್ರ ಫ್ರೆಂಡ್ಶಿಪ್ಗೋಸ್ಕರ ನನ್ನ ಆ ಕ್ಯಾರೆಕ್ಟ್ರು ಹೇಳಿದ ತಕ್ಷಣ ಆಯಿತು, ಎಲ್ಲರೂ ಮಾಡಿದಾರಣ್ಣ ನೀವು ಮಾಡಬೇಕು ಅಂತ ಕೇಳ್ಕೊಂಡ್ರು. ನಮಗೆ ಹೆಂಗೆ ಗೊತ್ತಾ, ನಮ್ಮ ವಿಜಯ್ ಸರು, ದುನಿಯಾ ವಿಜಯ್ ಸರು ಎಲ್ಲರನ್ನೂ ಬೆಳೆಸ್ಬಿಡ್ತಾರೆ. ಆ ಥರ ನಮಗೊಂದು ಈ ಥರ ಒಂದು ಸಣ್ಣ ಹೆಲ್ಪ್ ಮಾಡಬೇಕಂತ ಅವರು ಆದಿಯಲ್ಲಿ ಬಂದವ್ರು ನಾವು. ಹಂಗೆ ನಮಗೊಂದು ಖುಷಿಯಲ್ಲಿ ಅವ್ರು ಕೇಳಿದ ತಕ್ಷಣ ಒಪ್ಕೊಂಡು ಮಾಡಿದ್ದೀವಿ. ಪಿಕ್ಚರ್ ಅಂತೂ ಟ್ರೈಲರ್ ಅಂತೂ ಸೂಪರ್ ಆಗಿದ್ದು. ನಾನು ಟೀಸರು ನೋಡಿದೆ, ಸಖತ್ತಾಗಿದೆ. ಅವತ್ತು ಬಂದಿದೆ, ಎಲ್ಲ ಚೆನ್ನಾಗಿ ಬಂದಿದೆ. ದೇವರು ಅವ್ರಿಗೆ ಹಾಕಿದ್ದಕ್ಕಿಂತ ಒಂದು 10 ಪಟ್ಟು ದುಡ್ಡು ಬರಲಿ ಅವ್ರಿಗೆ. ಅವ್ರಿಗೆ ಆಶೀರ್ವಾದ ಎಲ್ಲ ಸಿಗಲಿ. ಈ ಪಿಕ್ಚರು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಲಿ. ನಾವು ಆ ಪಿಕ್ಚರ್ ಸಕ್ಸಸ್ ಮೀಟಲ್ಲಿ ತಿರ್ಗಾ ಈ ಥರ ಬಂದು ಮೀಟ್ ಆಗ್ತೀವಿ. ಅವ್ರಿಗೆ ಇನ್ನೂ ಏನು ಬೇಕೋ ನಮ್ಮ ಕಡೆಯಿಂದ ಸಪೋರ್ಟ್ ಮಾಡ್ತೀವಿ. ಹ್ಯಾಪಿ ಬರ್ತ್ಡೇ ದಿನೇಶ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದ್ಸಲಿ ಅವ್ರಿಗೋಸ್ಕರ ಜಾಲಿ ಎಲ್ಲ ಜಾಲಿ. ಥ್ಯಾಂಕ್ ಯು. ಸೂಪರ್, ಥ್ಯಾಂಕ್ ಯು ಸರ್ ಅಂತಿದ್ದಾರೆ. ಸರ್ ಪ್ಲೀಸ್ ಸೂರ್ಯಣ್ಣ ಬಗ್ಗೆ. ಇದು ನನ್ನ ಮೊದಲನೇ ಸಿನಿಮಾ. ಯಾಕಂದರೆ ಹೆಚ್ಚು ಕಡಿಮೆ 25 ವರ್ಷದಿಂದ ಫಿಲಮ್ ಲ್ಯಾಂಡಲ್ಲಿ, ಅಂದರೆ ಫಿಲಮ್ ಲ್ಯಾಂಡ್ ಟಚ್ಚಲ್ಲಿ ಇದ್ದೀನಿ. ಸುಮಾರು ಅಪ್ಪು ಸರಿಂದ ಹಿಡಿದು ಈಗಿನ ಧನ್ವೀರ್ ಅವ್ರಿಗೆ ಎಲ್ರಿಗೂ ಮಾಡ್ತಿದ್ದೀನಿ, ವರ್ಕೌಟ್ ಮಾಡ್ತಿದ್ದೀನಿ. ಆದ್ದರಿಂದ ಸೊ ನನಗೆ ಸಿನಿಮಾ ಅಂದರೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ, ಅಂದರೆ ಮಾಡಬೇಕು ಅಂತ. ಆ್ಯಕ್ಚುಲಿ ನಾನು ಥಿಯೇಟ್ರಲ್ಲಿ ಸಿನಿಮಾ ನೋಡೋಕ್ಕೂ ಹೋಗಲ್ಲ, ಯಾಕಂದರೆ 2.5 ಅವರ್ ಕೂತ್ಕೋಬೇಕು ಅಂತ. ಸೊ ಅಂಥದ್ರಲ್ಲಿ ಫಸ್ಟ್ ಸಲ ಸೂರ್ಯವರು ನಮ್ಮ ಜಿಮ್ಮಿಗೆ ಬಂದು, ಇವರು ಏನೋ ರೆಡಿಯಾಗಿ ಬರ್ತಾರೆ ಅಂತ ಹೇಳ್ಬಿಟ್ಟು ನೋಡಿದ್ರೆ ಬಂದರು. ಒಂದು ಸಣ್ಣ ಪಾತ್ರ ಇದೆ ಮಾಡಬೇಕು ಅಂದರು. ಹೋದರೆ ನಿಜವಾಗ್ಲೂ ಹೇಳ್ತೀನಿ, ಇಂಥ ಒಳ್ಳೆ ಅದ್ಭುತವಾದ ಪಾತ್ರನ ಒಂದು ಸಣ್ಣದಾಗಿ ಬಂದು ರಿಕ್ವೆಸ್ಟ್ ಮಾಡ್ದಂಗೆ ಮಾಡಿಬಿಟ್ರು. ನಿಜವಾಗ್ಲೂ ಹೇಳ್ತೀನಿ, ಯಾವತ್ತೂ ನನ್ನ ಲೈಫಲ್ಲಿ ನಾನು ಫಿಲಮಲ್ಲಿ ಅಂದರೆ ಆನ್ ಸ್ಕ್ರೀನ್ ಬರ್ತೀನಿ ಅಂತ ನಾನು ಅಂದ್ಕೊಳ್ಳೇ ಇಲ್ಲ. ಅದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸೂರಿ ನಮ್ಮ ದಿನೇಶ್ಗೆ ಹುಟ್ಟುಹಬ್ಬದ ಶುಭಾಶಯ ಜೊತೆ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತು ನಮ್ಮ ಕಾಮರಾಜ್ ಸರ್, ದಯವಿಟ್ಟು ಕಾಮರಾಜ್ ಸರ್ ವೇದಿಕೆ ಮೇಲೆ ಬರಬೇಕು. ಯಾಕಂದರೆ ಕಾಮರಾಜ್ ಸರ್ ನಂದು ಬಂದು 28 ವರ್ಷದ ಸ್ನೇಹ. ಇಬ್ಬರು ಬಂದು 2003ನಲ್ಲಿ ಮಿಲ್ಟ್ರಿ ಇದ್ದವ್ರು ನಾವು. ಸೊ ನಾನು ಅಲ್ಲಿಂದ ಆ್ಯಕ್ಚುಲಿ ಬರೀ 4 ತಿಂಗಳು ಓಡ್ ಬಂದ್ಬಿಟ್ಟೆ. ಸರ್ ಬಂದು ಇವತ್ತು ಮೇಜರ್ ಆಗಿದ್ದಾರೆ ಅಲ್ಲಿ. ಸೊ ಸುಬೇದಾರ್ ಸಾರಿ. ಸೊ ಈ ಜರ್ನಿ ಹೇಗಿತ್ತು ಅಂತ ಹೇಳಿದ್ರೆ, ನಿಜವಲ್ಲೂ ಇವ್ರು ಬಂದು ಸುಮಾರು ಸಿನಿಮಾ ಮಾಡೋರು. ನನಗೆ ಸಿನಿಮಾ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದಾಗ ಫಸ್ಟು ನನಗೆ ಹುರಿದುಂಬಿಸಿದವರೇ ಇವರು. ಯಾಕಂದರೆ ಬಾಡಿ ಬಿಲ್ಡಿಂಗ್ ಎಷ್ಟು ವರ್ಷ ಮಾಡ್ತೀಯಾ ಅಂದರು. ಏನೊಂದು 40-45ವರೆಗೂ ಮಾಡ್ಬೋದು, ಆಮೇಲೆ ಅಂದರು. ಆಮೇಲೆ ಜನ ಮರ್ತೋಗ್ಬಿಡ್ತಾರಪ್ಪ. ಇವಾಗ ನೋಡು, ಕಾಮರಾಜ್ ಅಂದರೆ ಎಲ್ಲೋದ್ರೂ ಗುರುತಿಸ್ತಾರೆ. ದಯವಿಟ್ಟು ಬರೋ ಅವಕಾಶನ ಮಿಸ್ ಮಾಡ್ಕೋಬೇಡ ಅಂದರು. ಆ ಅವಕಾಶನ ಫುಲ್ಫಿಲ್ ಮಾಡಿದ್ದು ನಮ್ಮ ಸೂರಿ. ಥ್ಯಾಂಕ್ ಯು ಸೂರಿ, ಥ್ಯಾಂಕ್ ಯು ಸೋ ಮಚ್. ಆ ದೇವರು ನಿನಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಮತ್ತು ಟ್ರೈಲರ್ ಅಂತೂ ಹಿಂಗೆ ಇದೆ. ಟೀಸರ್ ಬಂದು 100% ಅದೇ, ಇದು 200% ಇದೆ. ನಿಜವಾಗ್ಲೂ ಧನ್ಯವಾದಗಳು. ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಪ್ರಸಾದ್ ಅವರೇ, ಧನ್ಯವಾದಗಳು. ಸರ್ ಏನು ಹೇಳ್ತೀರಿ ಸೂರ್ಯಣ್ಣ ಬಗ್ಗೆ? ಎಲ್ಲರಿಗೂ ವಣಕಂ. ಎಲ್ರಿಗೂ ನಮಸ್ಕಾರ. எல்லாருக்கும் நமஸ்காரம். என்னுடைய இனிய பிறந்தநாள் வாழ்த்துக்கள் மிஸ்டர் சூரி அவர்கள், சூரி அண்ணா அவர்கள், ಸೂರಿ ಸಾರ್ ಅವர்கள். ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿಯಾಯಿತು. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಮೂವಿಗೆ ಪಾತ್ರ ಸಿಗೋದು ತುಂಬ ಖುಷಿಯಾಯಿತು. ಆಲ್ರೆಡಿ ಇದು ನಮ್ಮದು ಕನ್ನಡ 5th ಮೂವಿ. ಯಜಮಾನ 2 ಫಸ್ಟ್ ಮೂವಿ ಕನ್ನಡ. ಆಮೇಲೆ ಗಬ್ಜಾ, ಗೋಸ್ಟ್, ದಿ ರೂಲರ್ 4 ಮೂವಿ ಆ್ಯಕ್ಟಿಂಗ್ ಮಾಡಿದ್ದೀನಿ. ಫುಲ್ ಮೇನ್ ವಿಲನ್ ಆ್ಯಕ್ಟಿಂಗ್ ಮಾಡಿದ್ದೀನಿ. ಶಿವರಾಜ್ ಕುಮಾರ್ ಸರ್, ಉಪೇಂದ್ರ ಸರ್, ಸುದೀಪ್ ಸರ್ ಜೊತೆ ಆ್ಯಕ್ಟಿಂಗ್ ಮಾಡಿದ್ದೀನಿ. ಎಲ್ಲರೂ ಹೀರೋ. ಬಟ್ ಫಸ್ಟ್ ಟೈಮ್ ನಮ್ಮ ತಮಿಳ್ ಐ ಮೆರ್ಸಲ್ ಸಿಂಗಂದರಿ ಸುಲ್ತಾನ್ ಅದೇ ಮೋರ್ ದೆನ್ 8 ಮೂವಿ ಆ್ಯಕ್ಟಿಂಗ್ ಮಾಡಿದ್ದೀನಿ. ವಿಜಯ್ ಸರ್, ಸೂರಿ ಸರ್, ಕಾರ್ತಿಕ್ ಸರ್, ವಿಕ್ರಮ್ ಸರ್ ಆ್ಯಕ್ಟಿಂಗ್ ಮಾಡಿದ್ದೀನಿ. ನಮ್ಮದು ಎಲ್ಲ ನೋಡಿದೆ, ಎಲ್ಲ ಹೀರೋ ಲೆವೆಲ್.
ಫಸ್ಟ್ ಟೈಮ್ ನಾನು ನೋಡಿದ್ದೇನೆ ಒಂದು ಡೈರೆಕ್ಟರ್, ಒಂದು ಕ್ಯಾಮರಾಮ್ಯಾನ್, ಒಂದು ಪ್ರೊಡ್ಯೂಸರ್, ಒಂದು ಹೀರೋ ಆಳಿನಾಲ್ ಒಣ್ಣಿನಾಲ್ ಅದು ಸೂರ್ಯನ. ಆಸ್ ಅ ಗ್ರೇಟ್ ಇಂಪ್ರೆಷನ್. ಈಸ್ ಅ ಹಾರ್ಡ್ ವರ್ಕರ್. ಅವ್ರು ನೋಡಿದೆ ನಮ್ದು ಆ್ಯಕ್ಚುಲಿ ನಾ ಮೂವಿಲಿ ಆ್ಯಕ್ಟಿಂಗ್ ಮಾಡಿದ್ದೀನಿ. ಒಂದು ಫೈಟ್ಸಿಂದ ನಮ್ಮದು ಮಾಸ್ಟರ್ ಇದ್ದಾರೆ, ಒಂದು ರೋಪ್ ಶಾಟ್ ಇಲ್ಲಿಂದ ಅಲ್ಲಿ ಮಾಡಬೇಕಾದ್ರೆ ನನಗೆ ಸ್ವಲ್ಪ ಭಯ ಬಂದಿದೆ. ನಾ ಎಲ್ಲ ಮೂವಿ ಎಲ್ಲ ಬಿಗ್ ಬಡ್ಜೆಟ್, ಎಲ್ಲ 100 crore 50 crore ಬಡ್ಜೆಟ್, ಎಲ್ಲ ಬಿಗ್ ಆರ್ಟಿಸ್ಟ್, ಬಿಗ್ ಪ್ರೊಡ್ಯೂಸರ್, ಬಿಗ್ ಫೈಟ್ ಮಾಸ್ಟರ್, ಫುಲ್ ಸೆಟ್ ಆಫ್ ಅಲ್ಲದೊಳಗೆ ಸ್ವಲ್ಪ ಸೇಫ್ಟಿ ಇರೋದು. ಇಲ್ಲಿ ಸೇಫ್ಟಿ ಇರ್ತದೆ, ಸ್ವಲ್ಪ ಭಯ ಬಂದಿದೆ. ನಾ ಇಲ್ಲಿಂದ ಅಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ಭಯ ಬಂದಿದೆ. ನಾ ಇಲ್ಲ ಸರ್ ಬೇಡ, ಯಾರು ಟೂಬ್ ಮಾಡಿ ಹೇಳಿದ್ದೀನಿ. ನಾ ಆ ಟೈಮನ್ನು ಸೂರ್ಯನ ಬಂದರೆ, ಸರ್ ನೀ ಮಾಡಿ, ಸೂರ್ಯಲ್ಲ ಅಣ್ಣ ನೀ ಮಾಡಿ, ನಾವು ಚೊತ್ತೆ ಇರೋದು ಹೇಳಿದ್ರೆ ಒಂದು ವರ್ಡ್ ಹೇಳಿದ್ರೆ ನಾವು ಚೊತ್ತೆ ಇರೋದು ಹೇಳಿದ್ರೆ ಆ ಸರ್ ನಾವು ರೋಪ್ ಎಲ್ಲ ಅಲ್ಲಿ ಮಾಡಿದ್ವಿ. ಫುಲ್ ಇಲ್ಲಿದ್ದು ಕಮ್ದು 20 ಮೀಟರ್ ದೂರ ಇಲ್ಲಿ ಬಿಲ್ಲರ್ ತೋಡು ಯಾರನ್ನ ಇವರು ವಸ್ತ ಸ್ವಲ್ಪ ಕನ್ನಡ ಡಿಫಿಕಲ್ಟ್ ಅಂಡರ್ಸ್ಟ್ಯಾಂಡ್ ಮಾಡಿ. ಇಲ್ಲ ಚೆನ್ನಾಗಿ ಅನಿಸ್ತಾ ಇದೆ. ಏನು ಹೇಳಿದ್ರು ನಾವು, ಇವ ದ ರಿಯಲ್ ಮ್ಯಾನ್, ಹಾರ್ಡ್ ವರ್ಕರ್. ಇವ ನಾಟ್ ಓನ್ಲಿ ಫಾರ್ ವರ್ಕರ್, ಇ ವಾಸ್ ಅ ಬ್ಲಡ್. ಇವರ ನಮ್ಮದು ತಮಿழில் ஒரு வேர்டு உண்டு, நம்ம சம்பாதிக்கிற ஒவ்வொரு பைசா நம்மளுடைய பிளட்ல இருந்து ஷூட்டிங்ல இருந்து சம்பாதிக்கும். அதுதான் நம்ம மனித குலத்தோட முக்கியமான ஒன்று. அந்த மாதிரி இந்த சினிமா ஃபீல்டில் எல்லாரும் நல்லா வந்து யாரும் கெட்ட சொல்ல வரல. ஆனால் சில 10% சில தப்பு நடக்குது. ஆனால் இவங்கெல்லாம் பார்க்கும்போது உண்மையான மனிதர், உண்மையான ஹீரோ, உண்மையான டைரக்டர். ஏன்னா அந்த அளவுக்கு நான் கண்ணால் பார்த்தேன். அவரோட உழைப்பு, அந்த நம்ம சாதாரண ஒரு உழைப்பு எவ்வளோ ரத்தத்தை வேற சிந்திருப்போமோ அந்த மாதிரி அவர் மண்டைய மூளையை கசக்கி ஓட்டமெல்லாம் கசக்கி எடுத்து அவர் அந்த மாதிரி பண்ண. டைரக்டர் ஃபீல்ட்லையும் பக்காவாக இருக்காரு, ஹீரோவிலும் பக்காவாக இருக்காரு, கேமராலையும் பக்காவாக இருக்காரு. அந்த ஒரே இதில் எனக்கு ரொம்ப நம்பிக்கை ஆச்சு. அந்த இப்போ நம்ம நம்பிக்கையில் அந்த ஃபைட் சீனை ஒத்துக்கணும். ஏன்னா இவர் இருந்தால் நம்ம விட மாட்டார், நம்மளை காப்பாற்றுவார். அதால் அந்த தைரியத்தில் அந்த ரோப் ஷாட்டு அந்த படத்தை பாருங்கள், ரொம்ப த்ரில்லிங்காக இருக்கும். அதை யாரும் பண்ண மாட்டாங்க. நான் பண்ணுனா மெயின் ஃபுல்லாக தமிழாக வருது. மெயின் காரணமே சூரியனா. ஆனால் இஸ் அ வெரி டேலண்ட் பர்சன். அது இல்லை அவர் அம்மா, ஃபாதர், பிரதர், மகளு. லாஸ்ட்டு கிளைமேக்ஸ் சீன் மார்னிங் ಕಂಟಿನ್ಯೂ 24 hours ಶೂಟಿಂಗ್. ನಾ ಯಾರು ಓನ್ಲಿ 12 hours, ಮೋಸ್ಟ್ಲಿ 12 hours ಶೂಟಿಂಗ್ ಅದು ಬಸ್ ಅಷ್ಟೇ. ಇವರು 24 hours ಶೂಟಿಂಗ್ ತಗೊಳ್ತಾರೆ. ಏನು ತಗೊಳ್ತಾರೆ ನಾನು ಒತ್ತಿಗಿಲ್ಲ. ಲಾಸ್ಟ್ ಇವರು ಮಗಳು ಲಾಸ್ಟ್ ಟೈಮ್ ಆಯ್ತು, ಮಾರ್ನಿಂಗ್ ಆಯ್ತು, ಆಫ್ಟರ್ನೂನ್ ಆಯ್ತು, ಈವ್ನಿಂಗ್ ಆಯ್ತು, ನೈಟ್ ಆಯ್ತು. ಇವಳು ಮಗಳು ನೋಡಿದ್ರೆ ತುಂಬ ಸುರುಸುರು ಬರಿದ್ದಾರೆ. ಹತ್ರ ಇಲ್ಲದ ಫುಲ್ಲ ಕಷ್ಟ ಸೀನೆ. ನಾವು ಅವ್ರ ಮಗಳು ನೋಡಿದೆ, ನಮಗೂ ತುಂಬ ಹಿಂಗೆ ಇಂಟ್ರೆಸ್ಟ್ ಆಯ್ತು, ಎಂಕರೇಜ್ ಆಯ್ತು. ನಾವು ಕಂಟಿನ್ಯೂ ಶೂಟಿಂಗ್ ಮಾಡಿದ್ದೀನಿ. ಒಂದೊಂದು ಸೀನೆ ಎರ್ಲಿ ಮಾರ್ನಿಂಗ್ ಫುಲ್ ಕೋಲ್ಡ್ ಫ್ರಿಶಿಂಗ್ ಫುಲ್ ಡೈರೆಕ್ಟರ್ ಇದೆ. ಆ ಸೀನ್ಲಿ ನಮ್ಮ ಸಟ್ಟ ಓಪನ್ ಮಾಡಿ ಓಡಬೇಕು. ಮಾರ್ನಿಂಗ್ 5 o'clock ಏನು ಜಾಗ ಗೊತ್ತಿಲ್ಲ. ಶೂಟಿಂಗ್ ಅದು ಬ್ಯಾಕ್ ಸೈಡ್ ಒಂದು ಗಲ್ಲಿ ಸ್ಟ್ರೀಟ್ ಅಲ್ಲಿ ಓಡಬೇಕು. ನಾನು ಓಕೆ ಶೂಟಿಂಗ್ ರನ್ನಿಂಗ್ ಅದು ಆಯಿತು. ಆಮೇಲೆ ಶೂಟಿಂಗ್ ಕಟ್ಟ ಆಯ್ತು, ಅಲ್ಲಿ ಬ್ರೇಕ್ ಆಯ್ತು. ಅವಳು ಕೂತ್ಕೊಳ್ಳಿ ನಮ್ಮ ಇದು ಫುಲ್ ಕೂಲಿಂಗ್, ಫುಲ್ ಫ್ರೀಶಿಂಗ್ ಕೋಲ್ಡ್. ನಮಗೂ ಆಗಲ್ಲ, ಏನು ಸರ್ ಇದು. ಆಮೇಲೆ ಇವ್ರ ಮಗಳು ಅವು ಭಾಳ ಕೂತ್ಕೊಳ್ತಾರೆ. ಕೂತ್ಕೊಳ್ಳಿ ನೋಡಿದೆ, ಹೇಳ್ರಿ ಇದು ಇಲ್ಲ ಸರ್ ನಮ್ಮ ಅಪ್ಪ ವಿನ್ ಮಾಡಬೇಕು. ನೀವು ಗೊತ್ತಿಲ್ಲ ಅವ್ರಿಗೆ, ನಾವು ಮಾತಾಡಿದೆ ಏನು ಹುಡುಗ ಕುಳ್ಳಿಲ್ಲ ಇದೆ ನಮ್ಮ ಪಾಪ. ಇದು ಇಂಪ್ರೆಷನ್ ಈಸ್ ಅ ಗ್ರೇಟ್. ಯು ಆರ್ ಲಕ್ಕಿ ಬಾರ್, ಯು ಆರ್ ವೆರಿ ಲಕ್ಕಿ ಯುವರ್ ಫಾದರ್. ಅವ್ರು ಹೇಳಿದ್ರು, ಇನ್ನೊಂದು ಹೇಳಿದಿಲ್ಲ, ಇವಾಗ ಹೇಳಿದ್ದೀನಿ ಮೈ ಫಾದರ್ ವಿನ್ ಮಾಡಬೇಕು. ಹತ್ರ ಫುಲ್ ಆರಾಮ್ ಕೂತ್ಕೊಳ್ರಿ. ನಮ್ಗೆ ತುಂಬ ಖುಷಿ ಆಯ್ತು. ಇವರು ಹಾರ್ಡ್ ವರ್ಕ್ ಇರೋದು, ಇವ್ರ ಫ್ಯಾಮಿಲಿ ಹಾರ್ಡ್ ವರ್ಕ್ ಇರೋದು, இவர் ரியல் ஹார்ட் ஒர்க்கர். அந்த கஷ்டத்துக்கு கண்டிப்பாக கடவுள் வந்து எங்களை தேவர் வல்லதாகட்டும் சப்போர்ட் ಮಾಡಿದ್ದಾರೆ. ஏனென்று இவர் ரியல் மேன், ஹார்ட் ஒர்க், நெவர் ஃபெயிலர். எவ்வளோ உண்மையாக உழைச்சா கண்டிப்பாக கடவுள் இருப்பார். இந்த படம் வந்து பெரிய வெற்றி படம் அமையும். ஏன்னா இவங்க உழைப்புக்கு மேலே எங்கள் குடும்பமே இருக்குது. இவர் அவர் லேண்டு, அவர் வீடு விற்றுட்டு அந்த மாதிரிலாம் பண்ண சாரி சொல்லக்கூடாது, நான் கேள்விப்பட்டேன். அந்த மாதிரி கஷ்டப்பட்டு இந்த படத்தை இப்போ ஆக்டிங் பண்ணியிருக்காரு, டைரக்ஷன் பண்ணியிருக்காரு, ப்ரொடியூசர் பண்ணியிருக்காரு. அதால் இந்த உண்மையான மனிதர் இந்த சினிமா ஃபீல்டில் வந்து உண்மையான இருந்தால் இந்த சினிமா இன்னும் வளரும். இந்த படம் வந்து ஹாலிவுட் இப்போ வந்து ಆಲ್ರೆಡಿ ಕನ್ನಡ ಮೂವಿ ಫುಲ್ಲಾಗಿ ಎಲ್ಲಿ ಹೋಗೋದವರು ಥ್ರೂಟ್ ಇಂಡಿಯಾ ವರ್ಲ್ಡ್ ಪೂರ ಫುಲ್ ಫೇಮಸ್ ಕನ್ನಡ ಮೂವಿ. ಏನೆಂದರೆ ಆ ಥರ ವರ್ಕ್
ಆ ಲೈನ್ಲಿ ನಮ್ಮದು ಸೂರ್ಯನ ಇದು ರಿಯಲ್ ಮ್ಯಾನ್, ರಿಯಲ್ ಹಾರ್ಡ್ ವರ್ಕರ್. ಇನ್ನೂ ಕನ್ನಡ ಮೂವಿ, ನಮ್ಮ ಇಂಡಿಯನ್ ಮೂವಿ ಫುಲ್ ನಮ್ಮ ಹಾಲಿವುಡ್ ಹೋಗಬೇಕು ಅಂದರೆ ನಮ್ಮದು ಸೂರ್ಯನ ಹತ್ರ ಡೈರೆಕ್ಟ್ರು, ಪ್ರೊಡ್ಯೂಸರ್, ಹೀರೋ ಬೇಕು, ನಮ್ಮ ಮೂವಿ ಸಕ್ಸಸ್ ಬರೋದು. ಅದೆಲ್ಲ ಥ್ಯಾಂಕ್ ಯು ಸೋ ಮಚ್. Thank you so much. ಅಗೇನ್ ವಿಶ್ ಯು ಮನಿ ಮೋರ್ ಹ್ಯಾಪಿ ಬರ್ತ್ಡೇ. ವಣಕಂ ವಾಲಗುಮರ, ಜೈ ಕರ್ನಾಟಕ. ಈ ಅಪ್ಪನ ಮದುವೆ ಮಾಡಿಕೊಂಡು ನಮ್ಮ ಲೈಫೇ ಸ್ಪಾಯ್ಲ್ ಮಾಡ್ಕೊಂಡ್ವಿ ಅಂತ ಬಹಳ ನೊಂದ್ಕೊಂಡ್ಬಿಟ್ಟಿದ್ದೆ. ಆದರೆ ಎಲ್ಲ ಡಿಪಾರ್ಟ್ಮೆಂಟ್ ಅವ್ರ ಕಾಲಿಗೆ ಹೋಗಿ ಬಿದ್ದು ನಾನು ನನ್ನ ಗಂಡನ ಒಳ್ಳೆ ದಾರಿಗೆ ನಾನು ತರ್ತೀನಿ, ನಾನು ಅವ್ರನ್ನ ಒಂದು ಮನುಷ್ಯನಾಗಿ ನಿಲ್ಲಿಸ್ತೀನಿ ಅಂತ ಹೇಳಿ ಏನು ಅರ್ಧ ರಾತ್ರಿಗೆಲ್ಲ ಎತ್ತಾಕೊಂಡು ಹೋಗೋದು, ಹೊಡಿಯೋದು, ಅವ್ರಿಗೆ ಹೊಡಿಯೋ ಏಟು ನನಗೂ ಬೀಳ್ತಾ ಇತ್ತು. ಆಗ 3 months ಬೇಬಿನೂ ಹೊಟ್ಟೋಯ್ತು, ಒಂದು ಫಸ್ಟದು. ಆ ಥರ ಎಲ್ಲ ಜೀವನ ನಾನು ಪೊಲೀಸವ್ರ ಹತ್ರ ಎಷ್ಟು ಕೇಳಬಾರದೆಲ್ಲ ಕೇಳಿಸ್ಕೊಂಡಿದ್ದೀನಿ. ಈಗ ಮಗಳು ಮಗ ಇಬ್ಬರು ಹುಟ್ಟಿದ್ದಾರೆ, ಚೆನ್ನಾಗಿದ್ದಾರೆ. ಆದರೆ ಆ ಮಗುನ 9ನೇ ತಿಂಗಳು ಕಂಟೋನ್ಮೆಂಟ್ ಸ್ಟೇಷನಲ್ಲಿ ಎತ್ತಾಕೊಂಡು ಹೋಗ್ಬಿಟ್ಟಿದ್ದಾರೆ ಇವ್ರಿಗೆ. ಬಾಂಬೆ ಕಟ್ಟಾಕಿ ಏನೇನೋ ಮಾಡಿ ಕೊನೆಗೆ ನಾನು 9 ತಿಂಗಳು ಡೆಲಿವರಿ. ಆವಾಗ ಭಾಳ ಕೇಳ್ಕೊಂಡೆ ಇನ್ಸ್ಪೆಕ್ಟ್ರನ್ನ, ತುಂಬ ಒಳ್ಳೇದು ಮಾಡಿದ್ರು ನನಗೆ. ಈ ಸಲ ಕಳಿಸ್ಕೊಡ್ತೀನಮ್ಮ, ನಿನ್ನ ನೋಡಿದ್ರೆ ಬೇಜಾರಾಗತ್ತೆ ಅಂತೇಳಿ ಕಳಿಸಿ ಆವತ್ತಿಂದ ಇವತ್ತಿಗೆ ಕೊನೆವರೆಗೂ ನಾನು ಡಿಪಾರ್ಟ್ಮೆಂಟಿಂದ ಅವ್ರದ್ದು ರೌಡಿ ಲಿಸ್ಟ್ ಎಲ್ಲ ತೆಗೆಸ್ಬಿಟ್ಟೆ. ಒಂದು ಹೆಣ್ಣಾಗಿ ನಿಂತು ಎಲ್ಲ ತೆಗೆಸಿ ಇವತ್ತು ಒಂದು ಮನುಷ್ಯನಾಗಿ ನಿಲ್ಲಿಸಿದ್ದೀನಿ. ಅವ್ರನ್ನ ಯಾವ ಕೆಲಸ ಕಾರ್ಯಕ್ಕೆ ಎಲ್ಲೂ ಹೋಗಬೇಡ, ನಾನು ನಿನ್ನನ್ನು ಸಾಕ್ತೀನಿ ಅಂತ ನಾನು ಸಾಕ್ತಾ ಇದ್ದೀನಿ. ಅದಕ್ಕೆ ಈಗ ಚಿಕ್ಕ ಹುಡುಗರೆಲ್ಲ 500 ರೂಪಾಯಿಗೆ ಮರ್ಡ್ರ್ ಮಾಡ್ತಾರೆ. ಚಿಕ್ಕ ಹೆಣ್ಮಕ್ಳು ಎಷ್ಟು ಜನ ಸಾಯ್ತಾ ಇದ್ದಾರೆ ದಿನ ನೋಡಿ ಬೇಜಾರಾಗ್ಬಿಟ್ಟೆ. ಅದರಿಂದ ದಯವಿಟ್ಟು ಕೇಳ್ಕೊತೀನಿ, ರೌಡಿಸಮ್ ಅಂತೂ ಬೇಡವೇ ಬೇಡ ಜೀವನದಲ್ಲಿ. ಒಳ್ಳೆಯವರಾಗಿ ಅದೇ ಥರನೇ ಈ ಸಿನಿಮಾ ತೆಗ್ದಿರೋದು. ಎಲ್ಲ ರೌಡಿಸಮ್ ಬೇಡ ಅಂತಾನೆ ಈ ಸಿನಿಮಾ ನೋಡಿ ಚೆನ್ನಾಗಿದೆ. ಸರ್ ಅಮ್ಮ ಥ್ಯಾಂಕ್ ಯು. ಅವ್ರ ಹೆಸರು ಶಾಂತಿ, ಅವ್ರ ಶಾಂತಿ ಮಂತ್ರನೇ ಪಠಿಸ್ತಾರೆ. ಸರ್ ನೀವೇನಾದ್ರು ಹೇಳ್ತೀರಾ? ಒಂದೆರಡು ಮಾತು. ಎಲ್ಲ ಅವರೇ ಹೇಳಿಬಿಟ್ರಾ? ಮಾತು ಆಡಬೇಡಿ ಅಂದಿದ್ದಾರಾ? ಇಲ್ಲ ಎಲ್ಲ ಕನ್ಫ್ಯೂಸ್ ಆಯಿತು. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ ಯು. ಇಲ್ಲ ಮಾತಾಡ್ಬೋದು, ಪರ್ಮಿಷನ್ ಕೊಟ್ಟರು. 2 ಮಾತು. ಸೂರ್ಯ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ತುಂಬ ಕಷ್ಟಪಟ್ಟು ಪಿಕ್ಚರ್ ತೆಗೆದಿದ್ದಾರೆ, ಹೇಳ್ತೀನಿ. ತುಂಬ ಕಷ್ಟಪಟ್ಟು ಪಿಕ್ಚರ್ ತೆಗೆದಿದ್ದಾರೆ. ಆ ಪಿಕ್ಚರ್ ಫುಲ್ ಸಕ್ಸಸ್ ಆಗಬೇಕು. ಅವ್ರ ಜೊತೆಲಿ ಸಾಯೋವರೆಗೂ ನಾವು ಜೊತೆಲಿ ಇರ್ತೀವಿ. ನಮ್ಮ ತಮ್ಮ ಅವ್ನು ಚೆನ್ನಾಗಿ ಮುಂದುವರಿಬೇಕು, ಚೆನ್ನಾಗಿರಲಿ. ಆ್ಯಕ್ಚುಲಿ ಇವ್ರ ಮಗಳು ಮದುವೆಗೆ ಇವರೇ ಇಲ್ಲ, ಅವರು ಮಗಳು ಅವರು ಅವ್ರ ಕಡೆ ತಂದೆ ತಾಯಿಯವರು ಯಾರೋ ನೋಡಿ ಜೀಬ್ರ ಅವ್ರ ಮಗಳು ಅಂತ ತಿಳ್ಕೊಂಡು ಅವತ್ತು ತಾಳಿ ಕಟ್ತೆ ಇವರು ಮನೇಲಿ ನಿಂತ್ಕೊಂಡು ಅಳ್ತಾ ಇದ್ರು. ನನ್ಗೇನೋ ಗೊತ್ತಾರೆ, ನನ್ನ ಮಗಳಿಗೇನೋ ಡಿಸ್ಟರ್ಬ್ ಆಯ್ತಿತ್ತಂತ ಇಡೀ ಅವ್ರಿಗೆ ಗೊತ್ತಾಗಿ ಮನೇಲಿ ಬಂದು ಕರ್ಕೊಂಡು ಬನ್ನಿ ನಿಮ್ಮ ಮಗಳು ಅಂತಾನೆ ನನಗೆ ಗೊತ್ತಿದ್ದಕ್ಕೆ ನಾವು ತಾಳಿ ಕಟ್ತಾ ಇದ್ವಿ ನನ್ನ ಮಗನಿಗೆ, ದಯವಿಟ್ಟು ಬನ್ನಿ ಅಂತ ಕರೆದು ಬಂದಿದ್ದವರು. ಸಾರಿ, ಯಾಕಂದರೆ ಒಂದು ರೌಡಿ ಮಗಳು ಅಂದರೆ ಯಾರು ತಗೊಳ್ಳಲ್ಲ. ಇವ್ರ ಮಗಳು ಹಂಗೆ ಇರ್ತಾರೆ, ಇವ್ರು ರೌಡಿ ಮಕ್ಕಳು ಯಾರು ಎಲ್ಲ ನಾವು ತಪ್ಪಾಗಿ ತಿಳ್ಕೊತಾರೆ ಅಂತೇಳಿ. ಅದರಿಂದ ನಾನು ಔಚ್ಕೊಂಡಿದ್ದೆ ಮದುವೆ ಆಗಲಿ ಅಂದರೆ. ಅವ್ರಿಗೆ ಗೊತ್ತಿದ್ದೇ ನಮ್ಮ ಮಗಳನ್ನ ನೋಡಿದ್ದಾರೆ ಅವ್ರ ಮಾವದಿರು, ನಮ್ಮ ಹಳ್ಳಿ ಅವ್ರ ಮಾವದಿರು ನನ್ನ ಫ್ರೆಂಡ್ಗಳು. ನನಗೆ ಗೊತ್ತಿಲ್ಲ ನನ್ನ ಫ್ರೆಂಡ್ ಅಂತ. ಅವ್ರೇನು ಅಂದ್ರೆ ನಿಮ್ಮ ಮಗಳು ಅಂತ ಗೊತ್ತಾಗಿನೇ ನಾನು ನೀನು ಹೆಂಗೆ ಸಾಕಿದ್ದೆ ಅಂತ ನಮ್ಗೆ ಗೊತ್ತು, ಅದರಿಂದ ನಿಮ್ಮ ಮಗಳನ್ನ ನಾನು ತಗೊತೀನಿ ಅಂತೇಳಿ ಬಂದು ಅವರೇ ಕರ್ಕೊಂಡು ಹೋದರು. ನಾನೇನಂದ್ರೆ ರೌಡಿ ಮಗಳು ಯಾರು ತೆಗಿದೆ ಅಂತ ಔಸ್ಕೊಂಡಿದ್ದೆ. ಆಮೇಲೆ ಹಿಂಗೆ ಒಂದೊಂದಾಗಿ ಬಂದಮೇಲೆ ಅವ್ರಿಗೆ ತುಂಬ ಸಂತೋಷ ಆಗೋಯ್ತು. ಇವಾಗ ಈ ಪಿಕ್ಚರ್ ಬಗ್ಗೆ ಮಾತಾಡೋಣ. ಸೊ ಇದು ಏನು ಕೇಳ್ತಾ ಇದ್ದೀನಿ ಅಂದರೆ ಎಲ್ಲರೂ ಅರ್ಥ ಮಾಡ್ಕೊತಾರಂತ ತಿಳ್ಕೊಂಡಿದ್ದೀನಿ. ತುಂಬ ಥ್ಯಾಂಕ್ಸ್. ನಮ್ಮ ಚಿಕ್ಕಪ್ಪ ಇದ್ದಂಗೆ, ನಮ್ಮ ಮನೇಲಿ ಒಬ್ರು ಇದ್ದಂಗೆ ಇವರು, ನಮ್ಮ ಜೀಬ್ರಣ್ಣ, ನಮ್ಮ ಲಕ್ಕಿ ಅಪ್ಪಾಜಿಯವರು ಅಷ್ಟೇ. ನಮ್ಮ ಮನೇಲಿ ಎಲ್ಲರೂ ಒಬ್ರು ಇದ್ದಂಗೆ. ಇವತ್ತು ಅವ್ರ ಜೀವನದಲ್ಲೂ ಸುಮಾರು ಇನ್ಸಿಡೆಂಟ್ ನಡೆದೈತೆ, ಅವ್ರು ಹೇಳಿಲ್ಲ ಅಷ್ಟೇ. ನಾನು ಈ ಪಿಕ್ಚರಿಂದ ಹೇಳಿಸ್ತಾ ಇದ್ದೀನಿ ಎಲ್ಲರ ಕೈಲೂ. ಪಿಕ್ಚರ್ ನೋಡಿ, ಮೆಸೇಜ್ ಒಳ್ಳೆ ಮೆಸೇಜ್ ಐತೆ. ಇವತ್ತು ಲೈಫಲ್ಲಿ ಇವತ್ತೇನೋ ಒಂದು ಯಾರಿಗೋ ಒಬ್ರಿಗೆ ಇವತ್ತೇನೋ ಅಂತಾರೆ ಅಂತ ಅವತ್ತು ಹೊಡೆದ್ಬಿಟ್ಟು ನಾವು ಅವತ್ತು ಜಾಲಿಯಾಗಿರ್ತೀವಿ. ಸೊ ಅವತ್ತೆಲ್ಲ ಎಣ್ಣೆ ಹೊಡ್ಕೊಂಡು ಎಲ್ಲ ಜಾಲಿಯಾಗಿರ್ತೀವಿ. ಸೊ ಅದನ್ನು ಅವ್ರನ್ನ ಬಿಟ್ಟು ನೋಡಿ, ನೀವು ಲೈಫಲ್ಲಿ ಸಾಯೋ ಗಂಟನೂ ತುಂಬ ಚೆಂದಾಗಿರ್ತೀರಾ, ಎಲ್ಲರ ಜೊತೆಗೂ ಚೆಂದಾಗಿರ್ತೀರಾ. ದಯವಿಟ್ಟು ಯಾರು ಏನಂದ್ರೂ ಶಾಂತವಾಗಿ ಹೋಗಿ ಅಂತ ಕೇಳ್ಕೊತಾ ಇದ್ದೀನಿ. ಇವತ್ತು ಈ ಅಣ್ಣಂದಿರಲ್ಲ, ಇವ್ರು ಹೇಳಿರೋದು ಜಸ್ಟ್ ಒಂದು ಪಾಯಿಂಟು, ಇನ್ನೂ ಸುಮಾರು ಪಾಯಿಂಟ್ಗಳೈತೆ. ಲಕ್ಕಿ ಅಣ್ಣ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಇನ್ನೂ ಬೇರೆ ಲೆವೆಲಲ್ಲೇ ಮಾತಾಡ್ತಾರೆ. ಒಬ್ಬೊಬ್ರು ಜೀವನದಲ್ಲೂ ತುಂಬ ಇನ್ಸಿಡೆಂಟ್ ನಡೆದೈತೆ. ನಾನು ಇದಕ್ಕಂತ ಈ ಸಬ್ಜೆಕ್ಟ್ಗೆ 6 ತಿಂಗಳು ತುಂಬ ಅಲ್ದಾಡ್ಬಿಟ್ಟಿದ್ದೀನಿ. ಇಡೀ ಮಾರ್ಕೆಟಲ್ಲಿ 2 ಗಂಟೆಗೆ ಹೋಗಿ ನಿಲ್ತಿದ್ದೀನಿ. ಒಬ್ಬೊಬ್ರದ್ದು ಆ್ಯಕ್ಟಿವಿಟಿ ನೋಡಿ, ಅಲ್ಲಿ ಏನು ಗಾಂಜಾ ಹೊಡಿಯೋದು, ಚೈನ್ ಸ್ಮೋಕಿಂಗ್ ಆಗಿರ್ಬೋದು, ರೇಪ್ ಆಗಿರ್ಬೋದು, ಪ್ರತಿಯೊಂದು ನಾನು 2 ಗಂಟೆಗೆ ಹೋಗಿ ಮಾರ್ಕೆಟಲ್ಲಿ, ಇಡೀ ನಮ್ಮ ವೇಡಿ ಅಣ್ಣ ಮಾರ್ಕೆಟಲ್ಲಿ ಅವರು
ಎಲ್ಲನೂ ನೋಡಿಕೊಂಡು ಆ ಥರ ಒಂದು ಸಬ್ಜೆಕ್ಟ್ ಹಿಂಗೆ ಬರಬೇಕಂತ. ಸೊ 3 ವರ್ಷದಿಂದ ಈ ಥರ ಒಂದು ಸಬ್ಜೆಕ್ಟ್ ಮಾಡಬೇಕಂತ ತುಂಬ ಆಸೆ ಇತ್ತು. ಇದು ಅಂಡರ್ವರ್ಲ್ಡು ಫುಲ್ಲು ಟೋಟ್ಲ್ ಅಂಡರ್ವರ್ಲ್ಡನ್ನೇ ಇಲ್ಲಿ ಇಳಿಸಿದ್ದೀನಿ. ಎಲ್ಲ ಅಣ್ಣಂದಿರು ನನ್ನ ಫ್ಯಾಮಿಲಿ ಇದ್ದಂಗೆ ತುಂಬ ಈ ಸೂರಿಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇಡೀ ನನ್ನ ತಂಡ ಇದೆ, ನಾನೇನಿಲ್ಲ ಇವತ್ತು ನಮ್ಮ ರಂಜಿತ್ ಆಗಿರ್ಬೋದು, ರಂಜಿತ್ ಇಲ್ಲಿ ಇವರು ತುಂಬ ನನಗೋಸ್ಕರ ಬೆಂಬಲವಾಗಿ ನಿಲ್ತೆ. ಇವತ್ತು ನನ್ನ ಜೊತೆಗೆ ನನ್ನ ತಮ್ಮ ಹೆಂಗೋ ವಿಶ್ವಾಜಿ ಅಂತ ಇವತ್ತು ಅವ್ರ ತಂದೆ ತಾಯಿ ಬಂದಿದ್ದಾರೆ. ಎಲ್ಲರೂ ನನ್ನ ಜೊತೆಗೆ ನಿಂತ್ಕೊಂಡು, ಬ್ಯಾಟ್ಸ್ಮನ್ ಮುರಳಿ ಆಗಿರ್ಬೋದು, ಆಮೇಲೆ ಎಲ್ಲರೂ ಇದು ನಂದೇನಿಲ್ಲ, ಎಲ್ಲ ನನ್ನ ಜೊತೆಗೆ ನಿಂತ್ಕೊಂಡು ಬರೀ ಒಂದು ಸೂರ್ಯ ಅನ್ನೋದು ಅಷ್ಟೇ ನಿಮ್ಗೆ ಗೊತ್ತಿರೋದು. ನನ್ನ ಹಿಂದೆ ಎಲ್ಲರೂ ಶ್ರಮ ಬಿದ್ದಿದ್ದಾರೆ. ಇವತ್ತು ನನಗೇನೇ ಸೇರ್ಬೇಕಂದ್ರೂ ನಮ್ಮ ತಂದೆ ತಾಯಿ ಆಗಿರ್ಬೋದು, ನನ್ನ ಇನ್ಬಿಲ್ಟ್ ಎಲ್ಲರಾಗಿರ್ಬೋದು, ನನ್ನ ಹೃದಯದಲ್ಲಿ ಇರತಕ್ಕಂಥ ಎಲ್ಲ ಅಭಿಮಾನಿ ದೇವರುಗಳು ಸಹ ತುಂಬ ಹೆಲ್ಪ್ ಮಾಡಿದ್ದಾರೆ. ನನ್ನ ಜೊತೆಗೆ ನಿಂತ್ಕೊಂಡು ಯಾವುದೇ ಒಂದು ಪ್ರಮೋಷನ್ ಆಗಿರ್ಬೋದು, ಏನೇ ಒಂದು ಜಸ್ಟ್ ನೈಟ್ ಒಂದು ಫೋನ್ ಹೊಡೆದ್ರು ನನ್ನ ಬೆಂಬಲವಾಗಿ ನಿಲ್ತಿದ್ದಾರೆ. ಸಂಭ್ರಮ ಹಬ್ಬ ತುಂಬ ನಿಂತ್ಕೊಂಡು ಅವರು ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇಡೀ ನನ್ನ ಫ್ಯಾಮ್ಲಿ ಏನೇ ಆಗಲಿ ನನಗೋಸ್ಕರ ಇವತ್ತು ಅವ್ರು ಬೀದಿ ನಿಲ್ತೀನಿ, ನನಗೆಲ್ಲ ನೀನು ಗೆಲ್ತಿ ಅಂತ ನಿಂತ್ಕೊಂಡಿದ್ದಾರೆ. ಥ್ಯಾಂಕ್ಸ್ ಅಮ್ಮ. ಆಯ್ತು, ಇಲ್ಲ ಸರ್ ಒಂದು ನಿಮಿಷ ಒಂದು ಅನೌನ್ಸ್ ಮಾಡಿಬಿಡ್ತೀನಿ. ಏನು ಅಂದರೆ ರಾಕಿಂಗ್ ಸ್ಟಾರ್ ಇದ್ದಾರೆ, ಚಾಲೆಂಜಿಂಗ್ ಸ್ಟಾರ್ ಇದ್ದಾರೆ. ನೆಕ್ಸ್ಟ್ ಒಂದು ಕ್ರಿಯೇಟ್ ಆಗುತ್ತೆ ಸೂರ್ಯಣ್ಣ ಹೆಸರು ಜೊತೆಗೆ, ಪೀಲಿಂಗ್ ಸ್ಟಾರ್ ಅಂತ ಕ್ರಿಯೇಟ್ ಆಗಲಿ ಇವತ್ತಿಂದ. ಇಟ್ ಇಸ್ ದ ನ್ಯೂ ನೇಮ್ ಗಿವನ್ ಫ್ರಮ್ ದಿ ಕನ್ನಡ ಇಂಡಸ್ಟ್ರಿ. ಐ ವಿಲ್ ಗಿವನ್ ಅಂಡ್ ಅನೌನ್ಸಿಂಗ್ ಹಿ ಇಸ್ ದ ಪೀಲಿಂಗ್ ಸ್ಟಾರ್ ಆಫ್ ಕನ್ನಡ ಇಂಡಸ್ಟ್ರಿ, ಸೂರ್ಯಣ್ಣ. ಆಮೇಲೆ ಜೊತೆಗೆ ನಮ್ಮ ಪ್ಯಾತು ಪ್ರೇಜ್ ಆಗಿರ್ಬೋದು, ಆಮೇಲೆ ರೀಲ್ಸ್ ಮಾಡೋ ನಮ್ಮ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಯತಿಕ್ ಪ್ರವೀಣ್, ಅಭಿ ಅವರು ಇವತ್ತು ಬಂದಿಲ್ಲ, ಅಭಿ ಅವರು ತುಂಬ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ನನ್ನ ಜಾಲಿ ಅಣ್ಣ ಇವಾಗ ಏನೋ ಕೇಳ್ದಂಗೆ, ಏನೋ ಚಿಕ್ಕ ಪಾತ್ರ ಅಲ್ಲ ಅಣ್ಣ, ನೀನು ಪಿಕ್ಚರ್ ನೋಡು, ನೀನು ಬಂದ್ರೇ ಅಲ್ಲಿ ಎಲ್ಲ ಖುಷಿ ಹೊಡಿತಾರೆ. ಜಾಲಿ ಅಣ್ಣ ತುಂಬ ಹೀರೋನ ಬರಬೇಕು, ಇವ್ರು ಹೀರೋ. ಎಲ್ಲರೂ ತುಂಬ ಇಲ್ಲಿ ಇವತ್ತು ಬಂದು ಎಲ್ಲರೂ ಸಪೋರ್ಟ್ ಮಾಡಿದ್ದೀರಾ. ನಿಮ್ಮೆಲ್ರಿಗೂ ನನ್ನ ಸರ್ ನಿಮ್ಮನ್ನು ಮಾತಾಡಿಸ್ತೀನಿ ಒಂದೇ ನಿಮಿಷ. ಥ್ಯಾಂಕ್ ಯು ಜೀಬ್ರಾ ಸರ್, ಧನ್ಯವಾದಗಳು. ಅಮ್ಮ ತಮ್ಮ 2 ಮಾತು. ಮಕ್ಕಳು 4 ಜನ ಒಟ್ಟಾಗಿರ್ಬೇಕಮ್ಮ. 4 ಜನ ಮಕ್ಕಳು ಚೆನ್ನಾಗಿರ್ಬೇಕು. ನಮ್ಮ ಸೂರಿ ಚೆನ್ನಾಗಿರ್ಬೇಕು, ನಮ್ಮ ಚಿಕ್ಕವರು, ನಮ್ಮ ದೊಡ್ಡವರು. ಪ್ರಕಾಶ್, ವಿಜಯನ್, ಪ್ರಕಾಶ್ ಏನಾಗಿದ್ದೀನಿ, ಪ್ರವೀಣ್ ತಾಜ್, 4 ಜನ ಒಟ್ಟಿಗೆ ಚೆನ್ನಾಗಿರ್ಬೇಕಮ್ಮ. ಅದೇ ನನ್ನ ಆಸೆ. ಸೂರಿ ತುಂಬ ಚೆನ್ನಾಗಿ ಬರಬೇಕು. ತುಂಬ ಚೆನ್ನಾಗಿ ಬಂದಿದೆ ಪಿಕ್ಚರ್, ತುಂಬಾ ಚೆನ್ನಾಗಿ ಬಂದಿದೆ ಅಮ್ಮ. ಖುಷಿ ಆಯ್ತಮ್ಮ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ದಯಮಾಡಿ ನೀವು ಕೂತ್ಕೊಳ್ಳಿ. ಚಿತ್ರ ಕಾರ್ಯಕ್ರಮ ಶುರುವಾಗ ತಡೆ ಆಗಿದ್ದರಿಂದ ಈಗ ಊಟದ ಟೈಮ್ ಮೀರಿ ಹೋಗಿದೆ. ಸೊ ಸಾರಿ, ಜಾಸ್ತಿ ಮಾತಾಡಲ್ಲ. ಫಸ್ಟ್ ಮಾತು ಶುರು ಮಾಡೋದಕ್ಕಿಂತ ಮುಂಚೆ ಹರೀಶ್ ರಾಯ್ ಸರ್ ಮತ್ತು ವಿಶ್ವ ಇವರಿಬ್ಬರನ್ನ ನೆನೆಸ್ಕೊಳ್ಳೇಬೇಕು. ಯಾಕಂದರೆ ಹರೀಶ್ ರಾಯ್ ಸರು ಅವರ ಕಾಂಬಿನೇಷನ್ ಸೀನ್ಸ್ ಇರಲಿಲ್ಲ, ಬಟ್ ಅವರು ಶೂಟಿಂಗ್ ಇದ್ದಿದ್ದ ದಿನ ನಾನು ಹೋಗಿದ್ದೆ. ಎಷ್ಟು ಹಂಬಲ್ ಅಂದರೆ ಅವರು ನನ್ನ ಇನ್ಸ್ಟಾಗ್ರಾಮ್ ವೀಡಿಯೋಸ್ನ ನಾನು ನೋಡ್ತೀನಿ, ನೀವು ತುಂಬ ಬೋಲ್ಡಾಗಿ ಮಾತಾಡ್ತೀರಾ, ದಿನ ಇದ್ದ ಹಾಗೆ ಹೇಳ್ತೀರಾ, ನೇರವಾಗಿದ್ದೀರಾ ಅಂತ. ಒಂದು ಪರ್ಸನ್ ನನ್ನ ಇನ್ಸ್ಟಾಗ್ರಾಮ್ ವೀಡಿಯೋಸ್ನ ನೋಡಿಬಿಟ್ಟು ಅವ್ರನ್ನ ರೆಕಗ್ನೈಸ್ ಮಾಡ್ತಾರೆ ಅಂತಂದರೆ ಹಿ ಸೋ ಹಂಬಲ್ ಆ್ಯಂಡ್ ಕೈಂಡ್. ಆ್ಯಂಡ್ ಮೋರ್ ಪವರ್ ಟು ಯು ಬೋತ್. ನೀವು ಮಿನಿ ಯಶ್ ಥರ ಕಾಣ್ತೀರಾ ಆ್ಯಕ್ಚುಲಿ, ರಿಸೆಂಬ್ಲೆನ್ಸ್. ಅದಾದಮೇಲೆ ವಿಶ್ವ ಅಂತ, ಹೀಸ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟಲ್ಲಿ ವಿಶ್ವ ಅವರಿದ್ದರು, ರಂಜಿತ್ ಜೊತೆ ಸೇರ್ಕೊಂಡು ಕೆಲಸ ಮಾಡಿದರು. ವಿಶ್ವನೇ ಆ್ಯಕ್ಚುಲಿ ನನಗೆ ಈ ಸಿನಿಮಾಗೆ ರೆಫರ್ ಮಾಡಿದ್ದು. ಅವನು ರೆಫರ್ ಮಾಡಿ ಪ್ರತಿಯೊಂದು ನಮ್ಮ ಟೀಸರ್ ಅಥವಾ ಟ್ರೈಲರ್ ರಿಲೀಸ್ ಆದಾಗ ಒಂದು ಕಾಲ್ ಮಾಡಿ ಒಂದು 15 ನಿಮಿಷ ನಾವು ಮಾತಾಡ್ತಾ ಇದ್ವಿ. ಚಿತ್ರ ನಕ್ಕನ್ ಹೆಂಗೆ ಬಂದಿದೆ ಗೊತ್ತಾ ಚಿತ್ರ ನಿಂದು ಪಾತ್ರ ಅಂದರೆ ಈ ಥರನೇ ನಾವು ಅಷ್ಟು ಕ್ಲೋಸಾಗಿ ಮಾತಾಡ್ತಾ ಇದ್ದಿದ್ದು. ಯಾವಾಗಲೂ ಡಿಸ್ಕಸ್ ಮಾಡ್ತಾ ಇದ್ವಿ, ಲೈಕ್ ಇಂಥ ಪಾತ್ರಗಳು ಬರಬೇಕು, ಇಂಥದ್ದು ಮಾಡಬೇಕು ಅಂದರೆ ಸಿನಿಮಾ ಬಗ್ಗೆನೇ ಅಷ್ಟು ಮಾತಾಡ್ತಾ ಇದ್ವಿ. ಅವನು ಕೂಡ ಒಬ್ಬ ರ್ಯಾಪರ್. ಈ ಸಿನಿಮಾದಲ್ಲಿ ಔಟ್ ಆ್ಯಂಡ್ ಔಟ್ ಡೌನ್ ಟು ಅರ್ತ್ ಇರೋದ್ರಿಂದ ಅವನು ಪ್ರವೀಣ್ ಹೇಳ್ದ ಹಾಗೆ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೂಡ ಕೆಲಸ ಮಾಡಿದ್ದಾನೆ. ಸೊ ಅವನ ವಯಸ್ಸು 33 ವರ್ಷ, ಬಟ್ ಹಾರ್ಟ್ ಅಟ್ಯಾಕಿಂದ ತೀರೋಗ್ತಾರೆ ನಮ್ಮನ್ನೆಲ್ಲ ಬಿಟ್ಟು. ಈ ಸಿನಿಮಾದ ಹಿಂದೆ ಒಂದು ಎಫರ್ಟ್ಸ್ ತುಂಬಾ ಇತ್ತು. ಸೊ ಹಾಗಾಗಿ ಅವನ್ನ ನೆನೆಸ್ಕೊತಾ ಇದ್ದೀನಿ ನಾನು. ಅವರಿಬ್ಬರಿಗೂ ಏನು ರೆಸ್ಟ್ ಇನ್ ಪೀಸ್ ಅಂತ ಹೇಳ್ತಾ ನಾನು ಮಾತನ್ನು ಶುರು ಮಾಡ್ತೀನಿ. ಈಗಾಗಲೇ ಪ್ರೆಸ್ನವ್ರಿಗೆ ಅನಿಸಿರ್ಬೋದು, ಟೀಸರ್ ಬಂತು, ಟೀಸರಲ್ಲೂ ಚಿತ್ರಂದು ಗ್ಲಿಮ್ಸ್ ಇಲ್ಲ, ಟ್ರೈಲರ್ ಬಂತು, ಟ್ರೈಲರಲ್ಲೂ ಗ್ಲಿಮ್ಸ್ ಇಲ್ಲ ಅಂತ ಅನಿಸ್ತಾ ಇರ್ಬೋದು. ಸೊ ನನ್ನ ಪಾತ್ರನ ತುಂಬ ಕ್ಯೂರಿಯಸ್ ಆಗಿ ಇಟ್ಟಿದ್ದಾರೆ, ಈವನ್ ಸಿನಿಮಾದಲ್ಲೂ ಕೂಡ. ಆ್ಯಂಡ್ ಇನ್ನೊಂದು, ಎಲ್ಲರೂ ಸಿನಿಮಾ ಮಾಡ್ತಾರೆ, ಕಮರ್ಷಿಯಲ್ ಆಗು ಮಾಡ್ತಾರೆ, ಬಿಸ್ನೆಸ್ಗೆ ಒಂದಷ್ಟು ಜನ ಮಾಡ್ತಾರೆ, ಬಟ್ ಸಿನಿಮಾ ಮೇಲಿನ ಪ್ರೀತಿಗೆ ಸಿನಿಮಾ ಮಾಡೋದಿದೆಯಲ್ಲ, ಆ ಒಂದು ಪ್ರೀತಿನ ನಾನು ಸೂರ್ಯಣ್ಣ ಅವರಲ್ಲಿ ನೋಡಿದ್ದು. ಯಾಕಂತಂದರೆ ತುಂಬಾ ಇನ್ವಾಲ್ವ್ ಆಗ್ತಾರೆ. ಆಮೇಲೆ ಒಂದು ಕ್ಯಾಮ್ರಾ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪ್ರೊಡಕ್ಷನ್ ಅಥವಾ ಹೀರೋ, ಈ ಎಲ್ಲದನ್ನು ವಹಿಸ್ಕೊಳ್ಳೋದಿದೆಯಲ್ಲ ಜವಾಬ್ದಾರಿ, ಅದಕ್ಕೆ ಗಟ್ಸ್ಬೇಕು ಆ್ಯಕ್ಚುಲಿ. ಸುಮ್ಮನೆ ವಹಿಸ್ಕೊಂಡು ಏನೋ ಮಕ್ಕಳಾಟ ಅಲ್ಲ ಸಿನಿಮಾ.
ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅಂತಾರಲ್ಲ, ಹಾಗೆ ಇನ್ನೊಂದು ಆ್ಯಡ್ ಮಾಡ್ಕೋಬೇಕು ನಾವು ಗಾದೆಗೆ, ಸಿನಿಮಾ ಮಾಡಿ ನೋಡು ಅಂತ. ಸೊ ಕಷ್ಟ ಇರುತ್ತೆ. ಹಾಗಂತ ನಿಮ್ಮ ಇದಕ್ಕೆ ನಿಮ್ಮ ಪ್ಯಾಷನ್ಗೆ ಮಾಡ್ತಿದ್ದಿರಲ್ಲ ಅಂತ ಅನ್ಕೋಬೋದು. ಇಲ್ಲಿ ಎಷ್ಟೊಂದು ಇವರು ಎಮೋಷನಲ್ ಆಗಿ ಮಾತಾಡಿದಾಗ ಎಲ್ಲ ನೀವುಗಳು ಅನ್ಕೋಬಹುದು, ಬಟ್ ಅದ್ರ ಹಿಂದೆ ನಮ್ಮ ಎಫರ್ಟ್ಸ್ ಇರುತ್ತಲ್ಲ ಅಥವಾ ಅವ್ರ ಎಫರ್ಟ್ಸ್ ಇರುತ್ತಲ್ಲ, ಸೊ ಹಾಗಾಗಿ ಎಮೋಷನಲ್ ಆಗ್ತಾರೆ. ತುಂಬ ಎಮೋಷನಲ್ ವ್ಯಕ್ತಿ. ಆಗಲೇ ರಂಜಿತ್ ಸರ್ ಹೇಳಿದಾಗೆ ಫೀಲಿಂಗ್ ಸ್ಟಾರ್ ಅಂತ. ಸೊ ತುಂಬಾ ಕಷ್ಟಪಟ್ಟಿದ್ದಾರೆ ಈ ಸಿನಿಮಾಗೆ, ಔಟ್ ಆ್ಯಂಡ್ ಔಟ್, ರಾತ್ರಿ ಹಗಲು ಅಂದನೆ. ಆ್ಯಂಡ್ ಇನ್ನೊಂದು ನನಗೆ ಏನು ಇಷ್ಟ ಆಗಿದೆ ಅಂತಂದರೆ ಅವರ ಜೊತೆ ನಿಂತಂತ ಅವರ ಒಂದು ಫ್ಯಾಮಿಲಿ ಸಪೋರ್ಟ್ ಇದೆಯಾ ಗೊತ್ತಾ. ಅವರ ಮಗಳಿಂದ ಹಿಡಿದು ಅವರ ಹೆಂಡತಿ, ಅವರ ಅಮ್ಮ, ಅಪ್ಪ, ತಮ್ಮ, ಇಡೀ ಫ್ಯಾಮಿಲಿಗೆ ಸಿನಿಮಾದ ಮೇಲೆ ಪ್ರೀತಿ ಇದೆ. ಆ್ಯಂಡ್ ಪ್ಯಾಷನೇಟ್, ಅವ್ರಿಗಿದ್ದಂಥ ಒಂದು ನಿಷ್ಕಲ್ಮಶವಾದ ಪ್ರೀತಿಯಿಂದ ಈ ಸಿನಿಮಾನ ಮಾಡಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ. ಈಗ ಆಲ್ರೆಡಿ ಟ್ರೈಲರ್ ನೋಡಿದ್ದೀರಾ, ಪ್ಯಾಥೋ ಪ್ರಜ್ಜು ಅವ್ರು ಮಾಡಿರೋದು ಕಣ್ಣಿನಲ್ಲಿ ಕತ್ತಿ, ಆ ಸಾಂಗ್ಸ್ ತುಂಬಾ ವೈರಲ್ ಆಗಿದೆ. ಮೋಸ್ಟ್ಲಿ ನೆಕ್ಸ್ಟ್ ಯಾವುದಾದ್ರೂ ಬ್ರೇಕಪ್ ಆಗೋ ಹುಡುಗರುಗಳಿಗೆಲ್ಲ ಅದು ಒಂದು ಆ್ಯಂಥಮ್ ಆಗುತ್ತೆ. ಈಗ ಆಲ್ರೆಡಿ ಕೇಳಿದ್ದೀರಾ ಅಂತ ಅನ್ಕೋತೀನಿ. ನೀನನ್ನ ದೇವತೆ ಕೂಡ ತುಂಬಾ ವೈರಲ್ ಆಗಿದೆ. ಆ್ಯಂಡ್ ಸಂಭ್ರಮಶ್ರೀ ಅವರು ಕೂಡ ಎಲ್ಲ, ನಾನು ಯೂಶಲಿ ನೋಡ್ತೀನಿ ಹೀರೋಯಿನ್ಸ್ಗಳು ಕೆಲವೊಂದು ಇವೆಂಟ್ಸ್ಗಳಿಗೆ ಮಿಸ್ ಆಗ್ತಾರೆ, ಬಟ್ ಇಲ್ಲ ಅವರು ಎಲ್ಲ ಒಂದು ಪ್ರಮೋಷನಲ್ ರೀಲ್ಸ್ಗೆ, ಪ್ರಮೋಷನಲ್ ಇವೆಂಟ್ಸ್ಗೆ ಸಪೋರ್ಟ್ ಮಾಡ್ಕೊಂಡೇ ಬಂದಿದ್ದಾರೆ. ಆ್ಯಂಡ್ ಒಂದು ಸೀನ್ ನಾವು ಲಗ್ಗೆರೆ ಹತ್ರ ಇರೋ ಒಂದು ಸ್ಲಮ್ಮಲ್ಲಿ ತೆಗೆದಿದ್ದು, ನನ್ನನ್ನು ಇವರು ಕೊಲೆ ಮಾಡೋ ಸೀನ್ ಇರುತ್ತೆ. ಸೊ ಅದರಲ್ಲಿ ನನಗೆ ಗೊತ್ತಿಲ್ಲ, ನನಗೆ ಇವರು ಫಸ್ಟ್ ಡೇ ನನಗೆ ಇವರು ನನ್ನ ಬಗ್ಗೆ ಇವ್ರಿಗೆ ಗೊತ್ತಿರಲಿಲ್ಲ. ಈ ಸಿನಿಮಾದಿಂದನೇ ನಾನು ಇವ್ರಿಗೆ ಪರಿಚಯ ಆಗಿದ್ದು, ಹೇಗೆ ಮಾಡ್ತಾರೋ ಏನೋ ಅನ್ನೋ ಒಂದು ಟೆನ್ಷನ್ ಇವ್ರಿಗಿತ್ತು. ನನ್ನ ಫಸ್ಟ್ ಡೈಲಾಗೇ ನೀನು ನಯನ್ ಅಂತ ಇತ್ತು. ಸೊ ನನಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ನನಗೆ ಈ ಥರದೊಂದು ರಾ ಪಾತ್ರಗಳು ತುಂಬಾ ಇಷ್ಟ ಆಗುತ್ತೆ. ಸಲಾಗ ಮತ್ತು ಭೀಮಾ ಸಿನಿಮಾ ಎಲ್ಲ ಬಂದಾಗ ಅನ್ಕೋತೀನಿ ನಾನು ಈ ಥರದ್ದೊಂದು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಬೇಕಿತ್ತಲ್ವ ನಾನು ಅಂತ. ಆ ಸೀನ್ ಮಾಡಬೇಕಾದ್ರೆ ಕತ್ತಿ ಹಿಂಗೆ ಬೀಸ್ತಾರೆ, ನಾನು ಆ್ಯಕ್ಚುಲಿ ನನ್ನ ಹಿಂದೆ ಇರ್ತಾರೆ ಇವರು, ನಾನು ಹಿಂಗೆ ಬೀಳಬೇಕು. ಬಟ್ ಎಲ್ಲ ಸೀನ್ ಆದಮೇಲೆ ನನಗೆ ಗೊತ್ತಾಗಿದ್ದು ದಟ್ ವಾಸ್ ಅ ರಿಯಲ್ ವೆಪನ್ ಅಂತ, ರಿಯಲ್ ಕತ್ತಿ ಅಂತ. ಅಂದರೆ ಒಂಚೂರು ಏನಾದರೂ ಮಿಸ್ ಆಗಿದ್ರು ನಮಗಲ್ಲಿ ಇದಾಗ್ತಿತ್ತು. ಬಟ್ ಇಬ್ಬರೂ ಕೂಡ ಅಷ್ಟು ಚೆನ್ನಾಗಿ ಆ ಸೀನ್ನ ಮಾಡಿದ್ವಿ. ಆ್ಯಂಡ್ ಸ್ಲಮ್ಮಲ್ಲಿ ನಿಮಗೆ ಗೊತ್ತು ಸ್ಲಮ್ಮಲ್ಲಿ ರೋಡ್ಸ್ ಎಲ್ಲ ಹೇಗಿರುತ್ತೆ ಅಂತ. ಸೊ ಹಾಗೆ ಬೀಳಬೇಕು, ಅಲ್ಲಿ ಫುಲ್ಲು ಕೊಚ್ಚೆ ನೀರೆಲ್ಲ ಇತ್ತು. ಇಟ್ ವಾಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ನನಗೇನು ಅನಿಸಿದ್ದು ಅಂತಂದರೆ, ಈ ಪಾತ್ರ ಈ ಸಿನಿಮಾದಲ್ಲಿ ಮಾಡಾದ್ಮೇಲೆ ನನಗೇನು ಅನಿಸಿದ್ದು ಅಂತಂದರೆ, ಸಾಕಷ್ಟು ನಂತರನೇ ಕಲಾವಿದರುಗಳು, ಈಗ ನೋಡಿ 2008 ನಾನು ಈ ಇಂಡಸ್ಟ್ರಿಗೆ ಬಂದಿದ್ದು, ಸಿನಿಮಾ ಹೀರೋಯಿನ್ ಆಗಬೇಕು ಅನ್ನೋ ಒಂದು ಕನಸು ಕಟ್ಕೊಂಡು ಬಂದಿದ್ದು. ಅದಾದಮೇಲೆ ಗೊತ್ತಿಲ್ಲ, ಮೇ ಬಿ ಲಕ್ ಮ್ಯಾಟರ್ಸ್ ಅ ಲಾಟ್ ಅಂತಾರಲ್ಲ, ಮಾತು ಸತ್ಯ ಅಂತ ಅನ್ಸುತ್ತೆ. ಇಲ್ಲಿವರೆಗೂ ಮೋಕ್ಷೇಂದ್ರ ಸರ್ ಆಗಿರ್ಬೋದು, ನಮ್ಮ ಪ್ರೆಸ್ ಅವರು, ಮನು ಅವರು ಆಗಿರ್ಬೋದು, ನನ್ನನ್ನು ಅಷ್ಟು ವರ್ಷದಿಂದ ನೋಡ್ಕೊಂಡೇ ಬಂದಿದ್ದಾರೆ. ಬಟ್ ಯಾಕೆ ಪಾತ್ರ ಸಿಗ್ತಿಲ್ಲ ಚಿತ್ರಕ್ಕೆ ಅದು ಗೊತ್ತಾಗ್ತಿರ್ಲಿಲ್ಲ. ಬಟ್ ನನಗೂ ಅನ್ಸುತ್ತೆ ಎಷ್ಟೊಂದು ಜನ ನಂತರನೇ ಕಲಾವಿದರಿಗೂ ಮತ್ತು ಪ್ರೊಡಕ್ಷನ್ ಹೌಸಸ್ಗೂ ತುಂಬಾ ದೊಡ್ಡ ಒಂದು ಏನಂದ್ರೆ ಗ್ಯಾಪ್ ಇದೆ. ಸೊ ಬ್ರಿಡ್ಜ್ ಇಲ್ಲ. ನನಗನ್ಸುತ್ತೆ ಯಾವುದಾದ್ರೂ ಒಂದು ಅಥೆಂಟಿಕ್ ಆಗಿರೋ ಕ್ಯಾಸ್ಟಿಂಗ್ ಕಂಪನಿಗಳು ಹುಟ್ಕೊಂಡಷ್ಟು ಒಳ್ಳೆಯದು. ಒಳ್ಳೆ ಕಲಾವಿದರಿಗೆ ಒಳ್ಳೆ ಅವಕಾಶಗಳು ಸಿಗುತ್ತೆ. ನನ್ನ ಒಂದು ಪಾತ್ರ ಇದರಲ್ಲಿ ನಾನು ಕುತೂಹಲವಾಗಿ ಇಡೋದಕ್ಕೆ ಇಷ್ಟಪಡ್ತೀನಿ, ಹೇಳೋದಕ್ಕೆ ಹೋಗಲ್ಲ ಅದ್ರ ಬಗ್ಗೆ, ಸಿನಿಮಾದಲ್ಲೇ ನೋಡಿ. ಹೌದು, ಈ ಡೈಲಾಗ್ ತುಂಬಾನೇ ಇಂಪಾರ್ಟೆಂಟ್. ಡೈಲಾಗ್ ಹೊಡ್ಬಿಟ್ರೆ ಆಮೇಲೆ ಬೀಪ್ ಹಾಕ್ಬೇಕಾಗುತ್ತೆ. ತುಂಬ ಸಂಸ್ಕೃತಿ ಎಲ್ಲ ಒಳಗೊಂಡಂತೆ ಚಿತ್ರ. ಇಲ್ಲಿ ಬನ್ನಿ, ಇಲ್ಲಿ ತುಂಬ ಸಂಸ್ಕೃತಿ ಒಳಗೊಂಡಿದೆ ಇವರು ಧರಿಸಿರುವಂತಹ ಬಟ್ಟೆಯಂತೆಯೇ. ಇವಾಗ ನೋಡಿ ಏನು ಡೈಲಾಗ್ ಅಂತ ಗೊತ್ತಾಗುತ್ತೆ. ನಿಮಗೆಲ್ಲ ತಲವಾರ್ ಬೇರೆ ಕೇಡು. ತಲವಾರ್ ಹಿಡಿಯೋದನ್ನ ಬಿಟ್ಟು ತಲೆ ಹಿಡ್ಕೊಂಡು ಬದುಕ್ರೋ ಡ್ಯಾಶ್ ನನ್ನ ಮಗ. ನಾನೇ ಡ್ಯಾಶ್ ಹಾಕ್ಬಿಟ್ಟೆ, ಭಯ ಆಗೋಯ್ತು. ಆ್ಯಕ್ಚುಲಿ ಅದು ಇವ್ರು ಹೇಳಿದ್ರು ಸೆನ್ಸರಲ್ಲಾದರೆ ಸಿನಿಮಾದಲ್ಲಿ ಬೀಪ್ ಹಾಕ್ಬೋದು, ಇಲ್ಲಿ ಹೆಂಗೆ ಅಂತ. ಬಟ್ ನೋ ಪ್ರಾಬ್ಲಮ್, ಈಗ ಹೇಳಿದ್ದಾರೆ. ಆ್ಯಂಡ್ ಇನ್ನೊಂದು ನನ್ನ ಡ್ರೆಸ್ ಬಗ್ಗೆ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ. ಯಾಕೆ ಈ ಒಂದು ಆ್ಯಪ್ಟ್ ಆಗುತ್ತೆ ಈ ಒಂದು ಡ್ರೆಸ್ಸು, ಪಂಚೆ ಮತ್ತು ಶರ್ಟ್ ಅಂತ ನನಗನ್ಸಿದ್ದು ಅಂದರೆ, ಈ ಸಿನಿಮಾಗೂ ಶಿವರಾಜ್ ಕುಮಾರ್ ಸರ್ಗೂ ಮತ್ತು ಓಂ ಸಿನಿಮಾಗೂ ಈ ಡ್ರೆಸ್ಗೂ ತುಂಬಾ ಲಿಂಕ್ ಇದೆ. ವೈ? ಬಿಕಾಸ್ ಈ ಡ್ರೆಸ್ ಕ್ರೆಡಿಟ್ಸ್ ಏನಿದ್ರು ಶಿವಣ್ಣಗೆ ಹೋಗಬೇಕು. ವೈ? ಬಿಕಾಸ್ ಮಫ್ಟಿಲಿ ಅವರ ಲುಕ್ ನೋಡಿದ ತಕ್ಷಣ ನಾನು ಅನ್ಕೋತಾ ಇದ್ದೆ ನಾನು ಈ ಲುಕ್ನ ಹಾಕಬೇಕು ಅಂತ. ಸೊ ಓಂ ಸಿನಿಮಾದಲ್ಲಿ ರಿಯಲ್ ರೌಡಿಗಳು ಆ್ಯಕ್ಟ್ ಮಾಡಿದ್ರು. ಸೊ ಅದಾದ ನಂತರ ಯಾವ ಸಿನಿಮಾದಲ್ಲೂ ಕೂಡ ರಿಯಲ್ ರೌಡಿಗಳು ಆಕ್ಟ್ ಮಾಡಿದಂಥ ಸಿನಿಮಾಗಳು ಬಂದೇ ಇಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಬಂದಿರೋದು ಸೂರ್ಯಣ್ಣ. ಸೊ ಹಾಗಾಗಿ ನಾನು ಇದು ಆಪ್ಟ್ ಅನ್ಸುತ್ತೆ. ಸೊ ಶಿವಣ್ಣನ ಮಫ್ಟಿ ಲುಕ್ನ ನಾನು ಈ ಒಂದು ಇವೆಂಟ್ಗೆ ಕಾಪಿ ಮಾಡೋಣ, ಸೊ ಆಪ್ಟ್ ಆಗಿದೆ ಅಂತ ಅನ್ಕೊಂಡು ಹಾಕೊಂಡು ಬಂದೀನಿ. ಇದೇ ಥರ ಅಲ್ಲ, ಪ್ರತಿಯೊಂದು ಸಿನಿಮಾಗೂ ನಾನು ಪ್ಯಾಷನೇಟ್ ಆಗಿ ಕೆಲಸ ಮಾಡ್ತೀನಿ, ಗೊತ್ತಿರುತ್ತೆ ಇಲ್ಲಿರೋ ಮಾಧ್ಯಮ ಮಿತ್ರರಿಗೆ. ಆ್ಯಂಡ್ ಥ್ಯಾಂಕ್ಸ್ ಟು ಎವ್ರಿ ಒನ್. ಎಲ್ಲರೂ ಹೊಟ್ಟೆ ಹಸ್ಕೊಂಡು ಪಾಪ ನಮ್ಮನ್ನ ಆ್ಯಕ್ಚುಲಿ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್. ಎಲ್ರಿಗೂ ಆಲ್ ದ ಬೆಸ್ಟ್. ಸಿನಿಮಾದಲ್ಲಿ ಯಾರ್ಯಾರು ಮಾಡಿದ್ರೆ, ಆ್ಯಂಡ್ ಸರ್ ಕಾಮರಾಜ್ ಸರ್ ಮತ್ತು ಪ್ರಸಾದ್ ಸರ್ ಬಗ್ಗೆ ಹೇಳಲೇಬೇಕು. ತುಂಬಾ ವರ್ಷಗಳಿಂದ ಅವರು ಬಾಡಿ ಬಿಲ್ಡಿಂಗ್ ಇದಲ್ಲಿದ್ದಾರೆ. ಯಾಕೆ ಇವರು ಕೂಡ ಯಾಕೆ ನಂಗೆ ಲಿಂಕ್ ಆಗ್ತಾರೆ ಅಂದರೆ, ಈವನ್ ನಾನು ಕೂಡ ಒಂದು ಬಿಕಿನಿ ಬಾಡಿ ಬಿಲ್ಡಿಂಗ್ ಅಥ್ಲೀಟ್.
ಸೊ ಆಲ್ಮೋಸ್ಟ್ 8 ಸ್ಟೇಜ್ ಕಾಂಪಿಟೇಷನ್ಸ್ಗಳನ್ನ ಮಾಡಿದ್ದೀನಿ. ಸೊ ನಾನು ಈ ಒಂದು ವಿಡಿಯೋದಲ್ಲಿ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ನನ್ನ ಥರನೇ ಎಷ್ಟೊಂದು ಜನ ಕಲಾವಿದರು ವರ್ಷಾನುಗಟ್ಲೆ ಮಣ್ಣು ಹೊತ್ಕೊಂಡು ಇರೋರು ಇದ್ದಾರೆ. ನನಗನ್ಸುತ್ತೆ ದೊಡ್ಡ ಪ್ರೊಡಕ್ಷನ್ಗಳಿಗೂ ಮತ್ತು ಈ ಕಲಾವಿದರಿಗೂ ಏನಾದರೂ ಒಂದು ಬ್ರಿಡ್ಜ್ ಆದರೆ ಮಾತ್ರ ಅಂಥ ಕಲಾವಿದರುಗಳಿಗೆ ಕೆಲಸ ಸಿಗುತ್ತೆ ಅಂತ. ಸೂರ್ಯಣ್ಣ, ನಾನು ಮನಸ್ಪೂರ್ವಕ ಹೇಳ್ತಾ ಇದ್ದೀನಿ, ನಾನೇ ಕೆಲಸ ಮಾಡೋದ್ರಿಂದ, ಹಾಡುಗಳನ್ನ ನೋಡಿರೋದ್ರಿಂದ, ಸೂರ್ಯಣ್ಣ ಒಂದು ಅದ್ಭುತವಾದ ಮೆಸೇಜ್ ಇರುವಂಥ ಸಿನಿಮಾ. ಎಲ್ಲರೂ ಬಂದು ನೋಡಬೇಕು, ಮೇನ್ಲಿ ಯಂಗ್ಸ್ಟರ್ಸ್. ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಅಸ್. ಥ್ಯಾಂಕ್ ಯು ಸೋ ಮಚ್ ಚಿತ್ರ, ಧನ್ಯವಾದಗಳು. ಆಲ್ ದ ವೆರಿ ಬೆಸ್ಟ್, ನಿಮ್ಗೆ ಒಳ್ಳೇದಾಗಲಿ. ಮಾತ್ರ ಬರ್ತಿದೆ, ಏನು ಹೇಳ್ತೀರಿ ಟ್ರೇಲರ್ ಬಗ್ಗೆ? ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಬಂದಿರುವಂಥ ಎಲ್ಲ ಗಣ್ಯರಿಗೂ ಅತಿಥಿಗಳಿಗೂ ನಮಸ್ಕಾರ. ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಸೂರಿ ಸರ್ ನಿಮಗೆ. ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ಮಾಡಿ, ಇನ್ನೂ ಎತ್ತರಕ್ಕೆ ಬೆಳೀರಿ, ಇನ್ನೂ ಹೆಚ್ಚಾಗಿ ಸಿನಿಮಾಗಳು ಮಾಡಿ ಕೆಲಸ ಕೊಡಿ ಎಲ್ಲರಿಗೂ. ಇನ್ನೂ ದೊಡ್ಡ ಮಟ್ಟದ ಅನ್ನದಾತರಾಗಿ ಬೆಳೀರಿ ಅಂತ ನಾನು ವಿಶ್ ಮಾಡ್ತೀನಿ. ಸಿನಿಮಾ ರಿಲೀಸ್ ಡೇಟ್ ಹತ್ರ ಬಂದಿದೆ. ಫೆಬ್ರವರಿ 20ನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದೀವಿ. ನನಗಿಂತ ಹೆಚ್ಚಾಗಿ ಇವ್ರನ್ನ ನೆನೆಸ್ಕೊಂಡ್ರೆ ನನಗೆ ತುಂಬ ಭಯ ಆಗ್ತದೆ. ಬಿಕಾಸ್ ನಾನು ಇದನ್ನು ಹೇಳ್ಬೋದೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ಶೂಟಿಂಗ್ ಸೆಟ್ಟಲ್ಲಿ ನೋಡ್ದಂಗೆ ಇವ್ರು ಈ ಸಿನಿಮಾ ಮಾಡೋದಕ್ಕೆ ತನ್ನ ಮನೇನ, ತನ್ನ ಇರುವಂತಹ ಜಾಗನ, ಅವರ ಜೀವನದ ಆದಾಯನ ಇಟ್ಟು ಸಿನಿಮಾ ಮಾಡಿರುವಂಥದ್ದು. ಅದಕ್ಕೆ ಅವರ ತಾಯಿ ಆಗಿರಲಿ, ತಂದೆ ಹಾಗೂ ಅವ್ರ ಕುಟುಂಬ ಸಮೇತ ನಿಂತಿದ್ದಾರೆ ಅವ್ರ ಜೊತೆಗೆ. ಸೊ ನಿಮ್ಗೆ ತುಂಬ ಒಳ್ಳೇದಾಗಬೇಕು. ಎಲ್ಲ ಮಾಧ್ಯಮ ಮಿತ್ರರಲ್ಲೂ ಕೇಳ್ಕೊಳ್ಳೋದು ಒಂದೇ, ಈ ಸಿನಿಮಾನ ನಿಮ್ಮ ಮಡ್ಲಿಗೆ ಕೊಡ್ತಾ ಇದ್ದೀವಿ. ಯುವ ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಕೊಟ್ಟಿರುವಂತಹ ಸಿನಿಮಾ ಎಲ್ಲರಿಗೂ ತಲುಪಬೇಕು ಅಂತ ನಾನು ಕೇಳ್ಕೊತೀನಿ. ಇನ್ನೂ ಏನು ಮಾತಾಡಬೇಕಂತ ನಂಗೆ ಗೊತ್ತಾಗ್ತದೆ, ನಾನೇ ನರ್ವಸ್ ಆಗ್ತಾ ಇದ್ದೀನಿ. ಆ್ಯಂಡ್ ತುಂಬ ಸಪೋರ್ಟ್ ಮಾಡಿದ್ದೀರಾ ಎಲ್ಲರೂ. ನಮ್ಮ ಆರ್ಟಿಸ್ಟ್ ಎಲ್ಲರೂ, ಕಲಾವಿದರು, ಪ್ರಸಾದ್ ಸರ್ ಆಗಿರ್ಬೋದು, ಜಾಲಿ ಸರ್ ಆಗಿರ್ಬೋದು, ಹಾಗೆ ಕಾಮರಾಜ್ ಸರ್ ಆಗಿರ್ಬೋದು, ಕಾಕ್ರೋಚ್ ಸುದಿ ಅವರಾಗಿರ್ಬೋದು, ತುಂಬ ಜನ ಇದ್ದಾರೆ. ಯಾರ್ದಾದ್ರೂ ಹೆಸರು ಬಿಟ್ಟಿದ್ರೆ ಕ್ಷಮೆ ಇರಲಿ. ಹಾಗೆ ಎಲ್ಲ ನಮ್ಮ ಭೂಗತ ಲೋಕದ ಡಾನ್ಗಳು ಬಂದಿದ್ದೀರಾ ಸರ್, ಥ್ಯಾಂಕ್ಸ್ ಅ ಲಾಟ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ನಾವು ಕೇಳ್ಕೊತೀವಿ. ನಿಮ್ಮಿಂದ ಯುವಜನತೆಗೆ ಒಂದು ಒಳ್ಳೆ ಮೆಸೇಜ್ ಕೊಡ್ತಾ ಇರೋದು ನಮ್ಮ ಸಿನಿಮಾ ಮೂಲಕ ನಮ್ಗದು ತುಂಬಾ ಭಾಗ್ಯ ಅಂತ ನಾವು ಅಂದ್ಕೊಳ್ತೀವಿ. ಆ್ಯಂಡ್ ಎಲ್ಲರಲ್ಲೂ ಕೇಳ್ಕೊಳ್ಳೋದು, ಈ ಸಿನಿಮಾನ ಎಲ್ಲ ಜನತೆಗೂ, ಕಲಾಭಿಮಾನಿಗಳಿಗೂ ತಲುಪಿಸ್ಬೇಕು ಅಂತ ನಾನು ಮಾಧ್ಯಮದಲ್ಲಿ ಅವ್ರ ಹತ್ರ ಕೇಳ್ಕೊತೀನಿ. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಸಂಭ್ರಮ, ನಿಮ್ಮ ಮಾತಲ್ಲೇ ಸಂಭ್ರಮ ಇದೆ. ಒಳ್ಳೇದಾಗಲಿ ಸಿನಿಮಾಗೆ. ಬಟ್ ಪ್ರಸಾದ್ ಸರ್ ನನಗೊಂಚೂರು ಡೌಟ್ ಇತ್ತು. ಬನ್ನಿ ಸರ್ ಅಂದರೆ ಅವರು, ಸರ್ ನಾಳೆ ಬರ್ತೀನಿ ಅಂದ್ರೆ ಏನೋ ಒಂದು ಸ್ವಲ್ಪ ಕಾರಣಾಂತರ ಅಂದರೆ ರಿಹರ್ಸಲ್ಗೆ ಬರೋಕ್ಕಾಗಿಲ್ಲ. ನಮ್ಮ ದಿನೇಶ್ ಬಂದರು. ಅಲ್ಲಿ ನಾವು ಫೈಟ್ ಏನು ಮಾಡಿದ್ವಿ, ಒಂದೇ ಒಂದು ರೋಪ್ ಶರ್ಟ್ ಗೋಡೆ ಹೊಡ್ಕೊಂಡು ಹೋಗ್ಬೇಕಾಯ್ತು ಆ ಕಡೆಗೆ. ನಾನು ಹೇಳಿದೆ ಕಾಮರಾಜ್ ಸರ್ಗೂ, ಬೇಡ ಸರ್, ಇದು ಬಾಡಿ ನಿಮ್ಮದು ಹೆವಿ ಇರೋದ್ರಿಂದ ಹಿಂದ್ಗಡೆ ಸೇಫ್ಟಿ ಇಲ್ಲ, ನಾನು ಡೂಪ್ ತರಿಸಿದ್ದೀನಿ, ನಾನು ಡೂಪ್ಗೆ ಹಾಕ್ಬಿಟ್ಟು ಮಾಡ್ತೀನಿ ಅಂತ ಹೇಳಿದೆ. ಬಟ್ ನಮ್ಮ ದಿನೇಶ್ ಅವರು ಹೋಗಿ ಏನು ಹೇಳಿದ್ರೆ ನನಗೆ ಗೊತ್ತಿಲ್ಲ, ಕಾಮರಾಜ್ ಅವರಿಗೆ. ಇಲ್ಲ ಸರ್ ಅವರೇ ಮಾಡ್ತಾರೆ ಅಂತ ಹೇಳಿದ್ರು ಅವರು. ಇಲ್ಲ ಸರ್, ಏನಾನು ಹೆಚ್ಚು ಕಡೆ ಮಾಡಿದ್ರೆ ಫೈಟ್ ಮಾಸ್ಟರ್ ನನಗೆ ಕೆಟ್ಟ ಹೆಸರು ಬರೋದು. ನಾನು ಇಲ್ಲ ಸರ್ ಡೂಪಿಗೆ ಹಾಕ್ತೀನಿ ಅಂತ ಹೇಳಿದೆ, ಹಿಂದ್ಗಡೆ ಸೇಫ್ಟಿ ಇಲ್ಲ ಅಂತ. ಇಲ್ಲೇ ಇವರೇ ಮಾಡಬೇಕು ಅಂತ ಹೇಳಿದಾಗ ಅವರು ಸಾರ್ ಬಂದು ನನಗೆ ಹೇಳಿದ್ರು, ಇಲ್ಲ ಮಾಸ್ಟರ್ ನಾನು ಮಾಡ್ತೀನಿ ಅಂದರು. ಆಗ ನಮ್ಮ ಸ್ನೇಹಿತ ಇವತ್ತಿಲ್ಲ, ಒಳ್ಳೆ ಡೈರೆಕ್ಟರ್ ನನಗೆ. ಯಾಕಂದರೆ ಮಾರಿಗುಡ್ಡದ ಗಡ್ಡೆದಾರಿಗಳಿಗೆ ನನಗೆ ಆರ್ಟ್ ಡೈರೆಕ್ಟ್ರಾಗಿ ತುಂಬ ನನಗೆ ಕೆಲಸ ಮಾಡಿಕೊಟ್ಟಿದ್ರು. ಇದಕ್ಕೆ ಅವರು ಅಶೋಕ್ ಡೈರೆಕ್ಟ್ರಾಗಿ ಮಾಡಿದರು ವಿಶ್ವ. ಅವ್ರು ಇವತ್ತಿಲ್ಲ. ವಿಶ್ವ ಹೋಗಿ ಹಿಂದ್ಗಡೆ ಹೋಗ್ಬಿಟ್ಟು ನಾವಿಬ್ಬರು ಹೋಗ್ಬಿಟ್ಟು ಸೇಫ್ಟಿ ನೋಡಿದಾಗ ಇಷ್ಟಿಷ್ಟುದ ರಾಡುಗಳಿದಾವೆ. ಡೆಮ್ಮಿ ಗೋಡೆ ಹೊಡ್ಕೊಂಡಾಗ ಆ ಕಡೆಗೆ ಬಿದ್ದರೆ ರಾಡುಗಳೆಲ್ಲ ನಾವು ಚುಚ್ಕೊಂಡ್ರೆ ನನಗೊಂದು ಕೆಟ್ಟ ಹೆಸರು ಬರ್ತೈತೆ. ಯಾಕಂದರೆ ನನಗೆ ಮತ್ತೆ ಇದು ಮಾಸ್ತಿ ಗುಡಿ ನೆನಪು ಬರಬಾರ್ದು ಅಂತಂದು ಹೇಳ್ಬಿಟ್ಟು ಮತ್ತು ನಾನು ವಿಶ್ವ ಹಾಗೂ ಸಾರ್ಗೊಬ್ಬರು ಅವರ ಅಸಿಸ್ಟೆಂಟು ಇದ್ದರು, ಅವ್ರಿಗೂ ಪಾಪ ಮಾಸ್ಟರ್ ಇರ್ತಾರೆ ಕೋಚಲ್ಲಿ ಜೂಮಲ್ಲಿ, ಅವ್ರು 3 ಜನ ಹೋಗ್ಬಿಟ್ಟು ನಾವು ಫುಲ್ ಸೇಫ್ಟಿ ಮಾಡಿದ್ವಿ. ಹಿಂದ್ಗಡೆ ಎಲ್ಲ ರಾಡುಗಳಿಗೆಲ್ಲ ಸೇಫ್ಟಿ ಮಾಡಿ ನಮ್ಮ ಹುಡುಗರಿಗೆ ಇಟ್ಕೊಂಡು ಇಷ್ಟಿಂದ ಇಷ್ಟಿಗೆ ಹೋಗ್ಬೇಕಪ್ಪ, ಬಾಡಿ ತುಂಬ ಹೆವಿ ಇದೆ, ಏನೋ ಒಂಚೂರು ಹೆಚ್ಚು ಕಡಿಮೆ ಆದ್ರೂ ನಮ್ಗೆ ನಾಳೆ ಮುಂದೆ ಕಷ್ಟ. ಅವರು ಮಾಡ್ತೀನಿ ಅಂತಂದರೆ ಇವರು ಮಾಡ್ತಿದ್ದಾರೆ ಸರ್ ಅಂತ ಹೇಳ್ತಿದ್ದಾರೆ ಹೀರೋ. ಒಂದು ಸೈಡಿಗೆ ಇರಲಿ ಅಂತ ಹೇಳ್ಬಿಟ್ಟು ನಾನು ರೋಪ್ ಹಾಕ್ಬಿಟ್ಟು ಎಕ್ವಿಪ್ಮೆಂಟ್ಸ್ ಹೋಗಿ ಮಾಡಿದಾಗ ತುಂಬ ಚೆನ್ನಾಗಿ ಮಾಡಿದ್ರೆ ಶಾರ್ಟ್ ತುಂಬ ಚೆನ್ನಾಗಿ ಬಂದಿದೆ. ಇದರಿಂದ ಇಶ್ಯೂವರೆಗೂ ಹಾಗೂ ನಮ್ಮ ಹರೀಶರೇ ಮಾರ್ಕೆಟಲ್ಲಿ 1.5 ಗಂಟೆ ಒಂದು ಫೈಟ್ ಮಾಡಿಕೊಟ್ಟಿದ್ದೀನಿ. ಹರೀಶರೇ ಸರ್ ಅವತ್ತು ಪಾಪ ಚಳಿಯಲ್ಲಿ ಗಡ ಅಂತ ನಡಗ್ತಾ ಇದ್ರು. ನಾನು ಅವ್ರಿಗೋಸ್ಕರ ಬೇಗ ಮುಗಿಸ್ಬಿಟ್ಟು ನಾನು ಹರೀಶ್ ಸೀನ್ ಮುಗಿಬೇಕು ಅಂತ ಹೇಳ್ಬಿಟ್ಟು ನಾನು ಮಾಡಿಕೊಟ್ಟೆ. ಈ ಎಲ್ಲ ಫೈಟಿಗೆ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಕ್ಕೆ ಮಾರಿಗುಡ್ಡದ ಗಡ್ಡೆದಾರಿಗಳದ್ದು ಫೈಟ್ ಹೆಂಗೆ ಬಂದಿದೆ, ಇದನ್ನು ಹಂಗೆ ಬಂದಿದೆ ಸೂರ್ಯನಂದು. ಇನ್ನೂ ಮುಂದಕ್ಕೆ ಇದೇ ಥರ ಚೆನ್ನಾಗಿ ಬೇಗ ಒಳ್ಳೊಳ್ಳೆ ಪಿಕ್ಚರ್ ಕೊಡಲಿ. ನಮ್ಮ ದಿನೇಶ್ ಒಳ್ಳೇದಾಗಲಿ, ನಮ್ಮ ವಿಶ್ವನ ಒಳ್ಳೆ ಎಡಿಟಿಂಗ್ ಮಾಡಿದ್ದಾರೆ, ನಮ್ಮ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಹೃದಯಪೂರ್ವಕ ಕೋರ್ಕೊತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಜಾಗವ ಸಣ್ಣಪ್ಪ ಸರ್. ಶಕ್ತಿ ಶ್ರೀಧರ್ ಕಶ್ಯಪ್ ಅವರು
ಎಲ್ರಿಗೂ ನಮಸ್ಕಾರ ಸರ್. ಇದು ಪ್ರತಿ ಸಲ ಹೇಳ್ತಾನೆ ಇರ್ತೀವಿ, ತುಂಬ ಬೇಗ ಸರ್ 1 ನಿಮಿಷದಲ್ಲಿ ಮುಗಿಸಿ ಅಂತ ಹೇಳಿದರೆ ಅದನ್ನು 1 ನಿಮಿಷದಲ್ಲೇ ಮುಗಿಸ್ಬಿಡ್ತೀವಿ. ಹ್ಯಾಪಿ ಬರ್ತ್ಡೇ ಸೂರಿ ಸರ್, ತುಂಬ ಒಳ್ಳೇದಾಗಲಿ. ಇಟ್ಸ್ ರಿಯಲಿ 1 ಮ್ಯಾನ್ ಶೋ. ಪೋಸ್ಟ್ ಪ್ರೊಡಕ್ಷನಲ್ಲಿ ಇವರು ಫಸ್ಟ್ ಹಂತ ಆದರೆ ನಾನು ಲಾಸ್ಟ್ ಹಂತ, ಅಲ್ಲಿಂದನೂ ಜರ್ನಿ ಮಾಡಿದ್ದೀವಿ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ. ಎಲ್ರಿಗೂ ಒಳ್ಳೇದಾಗಲಿ. ಸರ್ವೇ ಜನ ಸುಖಿನೋ ಭವಂತು. 20ನೇ ತಾರೀಕು ಎಲ್ಲರೂ ಬನ್ನಿ, ಸಿನಿಮಾ ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಎಸ್, ನಮ್ಮ ಕ್ರಿಯೇಟಿವ್ ಹೆಡ್ ರಂಜಿತ್ ಸರ್ ಆನ್ ಸ್ಟೇಜ್ ಪ್ಲೀಸ್. ಸರ್ ಆ್ಯಕ್ಚುಲಿ ಈ ಸಿನಿಮಾಗೋಸ್ಕರ ಒಂದು ಫೈಟ್ ಸೀನ್ಗೋಸ್ಕರ ಹತ್ತತ್ರ 25ರಿಂದ 30 kg ತೂಕ ಇಳಿಸಿದ್ದಾರೆ. ಅವರ ಹಾರ್ಡ್ ವರ್ಕ್ಗೆ, ಅವ್ರ ಡೆಡಿಕೇಶನ್ಗೆ, ಜೊತೆಲಿ ಡೈರೆಕ್ಷನ್ ಮಾಡ್ತಾ ಪ್ರೊಡಕ್ಷನ್ ನೋಡಿಕೊಂಡು ಎಲ್ಲ ಹೀರೋಗೆ ಆ್ಯಕ್ಟ್ ಮಾಡಿ ಅದೇ ಟೈಮಲ್ಲೇ ಬಾಡಿ ಬಿಲ್ಡ್ ಮಾಡಿರೋದು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಸರ್. ಒಳ್ಳೇದಾಗಲಿ. ಬೆನಕ ನಂಜಪ್ಪ ಸರ್. ಹುಟ್ಟುಹಬ್ಬದ ಶುಭಾಶಯಗಳು ದಿನೇಶಣ್ಣ. ನನಗೆ ಮಾರಿಗುಡ್ಡದ ಗಡ್ಡದಾರಿಲಿ ಒಂದು ಪಾತ್ರ ಕೊಟ್ಟರು. ಗಡ್ಡ ಬಿಟ್ಟಿದ್ದೀರಾ ಅಂತನಾ ಸರ್? ಇಲ್ಲ, ಅದರಲ್ಲಿ ಗಡ್ಡದ ಅವಶ್ಯಕತೆ ನನಗಿರಲಿಲ್ಲ. ಅದ್ಭುತ. ಅಲ್ಲಿ ಲೊಕೇಶನು ಅಷ್ಟೇ. ಎಲ್ಲಿ ಅಂದರೆ ಕೋಲಾರದ ಬೆಟ್ಟ ಗುಡ್ಡಗಳ ಕಾಡಿನಲ್ಲಿ ಈ ವಯಸ್ಸಿನಲ್ಲಿ 78 ವರ್ಷದ ವಯಸ್ಸಿನಲ್ಲಿ ನಾನು ಅವ್ರ ಜೊತೆ ಅದ್ಭುತ. 2ನೇ ಸಿನಿಮಾ ಮಾಡಿದಾಗ ನೀವು ಬರಲೇಬೇಕು, ಫೋನು ಅವರೇ ಡೈರೆಕ್ಟ್ ಫೋನ್ ಮಾಡು, ರಂಜಪ್ಪಣ್ಣ ನೀನು ಬಂದು ಆ್ಯಕ್ಟ್ ಮಾಡಬೇಕು. ಮಾಡ್ತೀನಣ್ಣ. ಅವರು ಯಾವಾಗಲೇ ಅರ್ಧರಲ್ಲಿ ಕರಲಿ, ಮುಂದಕ್ಕೂ ಮಾಡ್ತಾರೆ, ಮುಂದೆನೂ ಮಾಡ್ತೀನಿ. ನಾನು ಇನ್ನೂ ಬದುಕಿರ್ತೀನಿ. ಇವರು 10 ಸಿನಿಮಾ ಮಾಡೋವರೆಗೂ ನಾನು ಬದುಕಿರ್ತೀನಿ. ಏನಂದರೆ ಭಾಳ ಖುಷಿಯಾಗುತ್ತೆ ನನಗೆ. ನೆಕ್ಸ್ಟ್ ಮಂತು 12ನೇ ತಾರೀಕು ಗಣಿ BCom ಪಾಸ್ 2ನಲ್ಲಿ ವಿಲನ್ ಮಾಡಿದ್ದೀನಿ. 12ನೇ ತಾರೀಕು ರಿಲೀಸು. ಇದು ಸೂರ್ಯಣ್ಣ 20ನೇ ತಾರೀಕು ರಿಲೀಸು. 27ಕ್ಕೆ ಹಯಗ್ರೀವ, ಅದರಲ್ಲಿ ಅದ್ಭುತ ಮಾಡಿದ್ದೀನಿ. 3 ಸಿನಿಮಾಗಳು ಬರುತ್ತೆ. ನನ್ನ ಈ ವಯಸ್ಸಿನಲ್ಲಿ ಖುಷಿಯಾಗುತ್ತೆ. ಅದರಲ್ಲಿ ಇದು ಸೂರ್ಯಣ್ಣನ ಮಾತ್ರ ವಿಶೇಷವಾಗಿ ಆಶೀರ್ವಾದ ಮಾಡ್ತೀನಿ. ನಾನು ಆಶೀರ್ವಾದ ಮಾಡಿದ ಎಲ್ಲ ಚಿತ್ರರಂಗದಲ್ಲಿ 7 ಜನ ಹೀರೋಗಳು ಹುಟ್ಟಾಕಿದ್ದೀನಿ ಬೆನಕದಿಂದ. ಹಾಂ ಮಾಡಿದೆ. ಓಕೆ, ಸುಮ್ಮನೆ ಅವ್ರು ಕೇಳಿದ್ರು ಮಾಡೋದಿಲ್ಲ. ನನಗೆ ಕಣ್ಣಲ್ಲಿ ಕಾಣುತ್ತೆ. ಈಗ ಇನ್ನೊಬ್ಬ 9ನೇ ಹೀರೋ ಹುಟ್ಟಾಕ್ತಾ ಇದ್ದೀನಿ. ಈಗ ಕೊರಗಜ್ಜದಲ್ಲಿ ಕೊರಗಜ್ಜ ಮಾಡ್ತಾ ಇದ್ದಾನೆ ನಮ್ಮ ಬೆನಕ ಹುಡುಗ. ಹೀಗೆ ಸೂರ್ಯಣ್ಣನೂ ಚಂದ. ಓಕೆ ಸರ್. ಎಸ್, ಡೇ 1 ಹಿಡಿದು ಇವತ್ತವರೆಗೂ ನನಗೆ ಮಾಧವಿ ಮಿತ್ರನವರು ತುಂಬ ಸಪೋರ್ಟಿಂಗ್ ಆಗಿ ನಿಲ್ತಿದ್ದೀರಾ. ಈಗಾಗಲೇ ಯಾವುದೋ ಒಂದು ಪ್ರಮೋಷನ್ ಮಾಡಿದ್ದೆ, ತುಂಬ ಇಡೀ ಕರ್ನಾಟಕಕ್ಕೆ ಫುಲ್ಲು ಮೂಲೆಗೂ ಹರಿದಾಡ್ತು. ಸೊ ಪ್ರಮೋಷನ್ ಏನಕ್ಕೆ ಇಲ್ಲ, ಈ ಒಂದು ಟೈಟ್ಲು ಹಿಂಗಿದ್ದಿದ್ದ ಟೈಟ್ಲು ಏನಾದ್ರು ಹಿಂಗೆ ಸ್ಪ್ರೆಡ್ ಮಾಡಬೇಕಂತ ತುಂಬ ಆಲೋಚನೆ ಮಾಡಿ ಯೋಚನೆ ಮಾಡಿ ಅದಕ್ಕೆ ಒಂದು ಟೈಟ್ಲ್ಗೋಸ್ಕರ ಪ್ರಮೋಷನ್ಗೋಸ್ಕರ ಮಾಡಿದೆ, ಬೇರೆ ಏನು ಉದ್ದೇಶಕ್ಕಿಲ್ಲ. ಇವತ್ತು ಎಲ್ಲರೂ ನೀವೆಲ್ಲ ತುಂಬ ಸಪೋರ್ಟಿಂಗ್ ಆಗಿ ನಿಲ್ತಿದ್ದೀರಾ. ನನ್ನ ಎಲ್ಲ ಆರ್ಟಿಸ್ಟ್ಗಳು, ನನ್ನ ಮನೆಯವರು, ನನ್ನ ಪ್ರಸಾದ್ ಅಣ್ಣ ತುಂಬ ನನಗೆ ಬೆಂಬಲವಾಗಿ ನಿಲ್ತೀವಿ. ಇವ್ರು ನಿಜವಾಗ್ಲೂ ಫೀಲಿಂಗ್ ಸ್ಟಾರ್ ಅಲ್ಲ, ಕ್ರೈಯಿಂಗ್ ಸ್ಟಾರ್ ಅಂದ್ಬಿಡ್ತಾರೆ ಸರ್. ಹಿರಿ 1 ನಿಮಿಷ ತಡೀರಿ. ಕಾಮರಾಜ್ ಅಣ್ಣ ಎಮೋಷನಲ್ ಸ್ಟಾರ್ ಸರ್. ಕಾಮರಾಜ್ ದಯವಿಟ್ಟು ಆರ್ಟಿಸ್ಟ್ ಎಲ್ಲ ಬಂದ್ಬಿಡಿ. ನನಗೆ ಬೆಂಬಲ ನಿಲ್ತಿ. ನಾನು ಒಂದು ಕ್ಯಾರೆಕ್ಟರ್ ಹೇಳಿದ್ದೆ, ಅವರು ತುಂಬಾ ಒಪ್ಕೊಂಡು ತುಂಬಾ ಸಪೋರ್ಟಿಂಗ್ ಆಗಿ ನಿಲ್ತಿದ್ದಾರೆ. ತುಂಬಾ ಥ್ಯಾಂಕ್ಸ್. ಆಮೇಲೆ ಎಲ್ಲ ನನ್ನ ಆರ್ಟಿಸ್ಟ್ಗಳಿಗೆ, ಚಿತ್ರಾಗೂ ಸೇರಿ ಅಂತ ಹೇಳಿದೆ. ಸೊ ಅದು ಚಿತ್ರ ಹೇಳಿಲ್ಲ, ಇವತ್ತು ಏನೋ ಮಡ್ರಾಗಿರುತ್ತೆ ಏನೋ ಗೊತ್ತಿಲ್ಲ ನನ್ನ ಕೈಲಿ. ಜಸ್ಟ್ ರಿಯಲ್ ಬ್ಯಾಟು ಹಿಂಗೆ ಇಟ್ಟಿದ್ದೆ. ಜಸ್ಟ್ ನೀನು ಒಂದು ಮೂಮೆಂಟ್ ಹಿಂಗೆ ಹೋಗ್ಬೇಡ, 1 ಇಂಚ್ ಹಿಂಗೆ ಬರಬೇಡ, ನೀನು ನಿಲ್ತಿದ್ದ ಜಾಗದಲ್ಲಿ ನಿಲ್ಲು ಅಂತ ಹೇಳಿದೆ. ಸುಮ್ಮನೆ ಆ ಬ್ಯಾಟು ಇಲ್ಲಿ ಗಂಟೆ ಹಿಂಗೆ ಹೋಗಿ ಹಿಂಗೆ ಬಂತು. ತುಂಬ ಥ್ಯಾಂಕ್ಸ್ ಚಿತ್ರ. ಎಲ್ಲರೂ ತುಂಬ ಜಾಲಿ ಅಣ್ಣಾಗಲಿ, ನನ್ನ ಒಂದು ಎಲ್ಲ ಪ್ರವೀಣ್ ರಾಜ್ ಆಗಿರ್ಬೋದು, ಸೊ ಮರೀಶ್ ಅವರಾಗಿರ್ಬೋದು, ಎಲ್ಲರೂ ತುಂಬ ಅದ್ಭುತವಾಗಿ ಚೆಂದಾಗಿ ಮಾಡಿದ್ದಾರೆ. ಸುಮಾರು ಹೀರೋಯಿನ್ಗಳು ಬಂದಿದ್ರು. ನಾನು ಯಾರನ್ನೂ ನೋಡಿಲ್ಲ, ಫಸ್ಟ್ ಟೈಮ್ ಸಂಭ್ರಮನ್ ನೋಡಿ ತುಂಬ ಅದ್ಭುತವಾಗಿ ನಾನು ಏನು ಅನ್ಕೊಂಡಿದ್ದೀನೋ ಅದಕ್ಕೆ ಹತ್ತರಷ್ಟು ಈ ಪಾತ್ರಕ್ಕೆ ಜೀವ ತುಂಬಿದ್ದೀರಾ. ತುಂಬ ಥ್ಯಾಂಕ್ಸು, ಎಲ್ರಿಗೂ ಥ್ಯಾಂಕ್ಸು. ನೀವು ನನಗೊಂದೇ ಒಂದು ವಿಷಯ, ನಿಮ್ಗೇನು ಅನಿಸ್ತು ಟ್ರೈಲರ್, ದಯವಿಟ್ಟು ಅದೊಂದು ಹೇಳಿ ಸರ್. ದಯವಿಟ್ಟು ಆನೆಸ್ಟಾಗಿ ಹೇಳಿ. ನಾನು ಏನಾದ್ರು ಇದ್ರೆ ನಾನು ಏನಾದ್ರು ತಿತ್ಕೊತೀನಿ, ಏನಾದ್ರು ಹೇಳಿ ದಯವಿಟ್ಟು. ನೀವಣ್ಣ ಎಲ್ಲ ಹಿಂದೆ ಇರೋರು. ನಮ್ಮ ಕೃಷ್ಣಣ್ಣ, ಆಂಕರ್ ಕೃಷ್ಣಣ್ಣ ಎಲ್ಲರೂ ಬಂದು ಸಪೋರ್ಟ್ ಮಾಡಿದ್ದಾರೆ. ಎಲ್ಲರೂ ನಮ್ಮ ಅಶೋಕ್ ಆಗಿರ್ಬೋದು, ನನ್ನ ಜೊತೆಗೆ ನಿಲ್ತಿ, ನನ್ನ ಬ್ಯಾಟ್ಸ್ಮ್ಯಾನು, ಆಮೇಲೆ ಮಾದೇಶ್ವರ ಬೆಟ್ಟದಲ್ಲಿ ಅವರು
ತುಂಬ ರೀಲ್ಸಲ್ಲಿ ಮಾಡಿ ತುಂಬ ಅವ್ರ ಹೆಸರು ಜಯರಾಮ್ ಎಲ್ಲರೂ ರೀಲ್ಸ್ ಅವರೆಲ್ಲ ತುಂಬ ನನಗೆ ಸಪೋರ್ಟ್ ಮಾಡಿದ್ದಾರೆ. ಎಲ್ರಿಗೂ ಈ ವೇಳೆಯಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ಎಲ್ಲರೂ ದಯವಿಟ್ಟು ಬನ್ನಿ, ತುಂಬ ಥ್ಯಾಂಕ್ಸು. ಹಾಗೆ ಮಾಧ್ಯಮ ಮಿತ್ರರಿಗೆ ಏನೋ ನನ್ನ ಕಡೆಯಿಂದ ಒಂದು ಚಿಕ್ಕ ಗಿಫ್ಟು, ದಯವಿಟ್ಟು ಒಬ್ಬೊಬ್ಬರಾಗಿ ಬಂದು ತಗೊಳ್ಳಿ. ನಂದೊಂದು ತುಂಬ ಸಿನಿಮಾ ನನಗೇನೋ ಒಂದೇ ನಿಮಿಷ ಸರ್, ಟ್ರೈಲರ್ ರಿಲೀಸ್ ಆಗಿದೆಯಲ್ಲ, ಒಂದ್ 2 ನಿಮಿಷ ನಿಮ್ ಸಿನಿಮಾ ಬಗ್ಗೆ ಹೇಳಿ. ಫೆಬ್ರವರಿ 20ಕ್ಕೆ ಲಾಂಚ್, ಅದ್ರ ಬಗ್ಗೆ ಹೇಳಿ. ನನ್ಗೆ ತುಂಬಾ ಕೈ ಹಿಡಿದಿದ್ದಾರೆ ನಮ್ಮ ಜಯಣ್ಣ ಬಗಣ್ಣ ಅವರು. ನಾನೇನು ಅನ್ಬಿಲಿಬಲ್, ನಾನು ಅನ್ಕೊಂಡೇ ಇದ್ದಿಲ್ಲ. ನಾನು ಹೋದಾಗ ಜಯಣ್ಣ ನೋಡ್ಬಿಟ್ಟು ಸರ್ ಒಂದ್ಸಲ ಪಿಕ್ಚರ್ ನೋಡ್ತೀರಾ ಅಂತ ಕೇಳಿದೆ. ಇಲ್ಲ, ನಾನು ನನ್ನ ಪಿಕ್ಚರೇ ನೋಡಲ್ಲ, ನನ್ಗೊಂದು ತುಂಬಾ ಎಮೋಷನಲ್ ಅಂದ್ರು. ಸರ್ ನನಗೋಸ್ಕರ ಒಂದು ಟ್ರೈಲರ್ ನೋಡಿ ಅಂದೆ, ಯಾವ್ದಾದ್ರು ಒಂದು ತೋರಿಸಿ ಅಂತ ಹೇಳಿದ್ರು. ಸರಿ ಕೂತ್ಕೊಂಡಾಗ ತೋರಿಸ್ದೆ ಟ್ರೈಲರು. ತುಂಬ ನಾನು ಆನೆಸ್ಟ್ ಆಗಿದ್ದೀನಿ. ನಾನು ಏನಿದ್ರು ಹೇಳ್ಬಿಡ್ತೀನಿ ಸೂರಿ, ನಿನಗೆ ಎಷ್ಟೋ ಪಿಕ್ಚರ್ ಬಂದಿದ್ದಾರೆ, ನಾನು ಇಲ್ಲ ಅಂತ ಹೇಳಿದ್ದೀನಿ. ಇದು ನಿಜವಾಗ್ಲೂ ನಿನ್ನ ಕೈ ಹಿಡಿತೈತೆ. ತುಂಬ ಮೇಕಿಂಗಲ್ಲಾಗಲಿ ಎಲ್ಲದರಲ್ಲಾಗಲಿ ತುಂಬ ಡೈಲಾಗಲ್ಲಾಗಲಿ ಅದ್ಭುತವಾಗಿ ಮಾಡಿದ್ಯಾ. 100% ಇದು ಗೆಲ್ತೈತೆ. ನಾನು ಇದೀನಿ, ನಿನಗೆ ಸಪೋರ್ಟ್ ಮಾಡ್ತೀನಿ. 20ನೇ ತಾರೀಕು ನೀನು ಧೈರ್ಯವಾಗಿ ಲಾಂಚ್ ಮಾಡು ಅಂತ ಹೇಳಿ ನನಗೆ ತುಂಬ ಸಪೋರ್ಟಾಗಿ ನಿಲ್ತಿದ್ದಾರೆ. ಆಮೇಲೆ ವೇಲು ಸರ್ ಅಪ್ಪಾಜಿ ಅವರು ಸಹ, ಅವರು ನನಗೆಲ್ಲ ಬೆಂಬಲವಾಗಿ ಈ ಥರ ಹೇಳ್ಬೇಕಾದ್ರೆ ಎಲ್ಲರೂ ಸಹ ನಾನು ನಿಲ್ತಿದ್ದಾರೆ. ಎಲ್ಲ ಅಭಿಮಾನಿ ದೇವರುಗಳಿಗೆ ಮತ್ತೊಮ್ಮೆ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಜೀವದ ಮೇಲೆ ಎಲ್ಲರಿಗೂ ಅವ್ರಿಗೆ ನನ್ನ ದೇಹನ ಚಪ್ಪಲಿಯಾಗಿ ಅವ್ರಿಗೆ ಹೊಡೆದ್ರೂ ನನಗೆ ಸಾಕಾಗಲ್ಲ. ಎಲ್ಲ ನನ್ನ ಬೆಂಬಲವಾಗಿ ನಿಲ್ತಿದ್ದಾರೆ. ಎಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್. ಒಬ್ಬೊಬ್ಬರಿಗೆ ಮಾಧ್ಯಮದವ್ರಿಗೆ ನನ್ನ ಕಡೆಯಿಂದ ಏನೋ ಒಂದು ಸ್ಮಾಲ್ ಗಿಫ್ಟು, ದಯವಿಟ್ಟು ಎಲ್ಲರೂ ಬನ್ನಿ ತಗೊಳ್ಳಿ. ಆಡ್ತೀನಿ.